ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕಿಲೆದರ್. ಸೊ ಇವತ್ತಿನ ಕ್ಲಾಸಲ್ಲಿ ಜಿಯೋಗ್ರಫಿ ಸೆಕ್ಷನ್ ಏಷ್ಯಾ ಕಾಂಟಿನೆಂಟ್ ಮ್ಯಾಪಿಂಗ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಈಗ ಆಲ್ರೆಡಿ ಬೇರೆ ಬೇರೆ ಖಂಡಗಳ ಬಗ್ಗೆ ಮ್ಯಾಪಿಂಗ್ ಆಲ್ರೆಡಿ ಆಗಿದೆ. ಸೊ ಅವುಗಳನ್ನು ವಿಡಿಯೋಗಳನ್ನು ನೋಡಿ, ಸೊ ಅದೇ ಥರ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏಷ್ಯಾ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಏಷ್ಯಾವನ್ನ ನಾವೇನಂತ ಕರಿತೀವಿ? ವೈಪರೀತ್ಯಗಳ ಖಂಡ ಅಂತ ಕರಿತೀವಿ. ಯಾಕೆ ಕರಿತೀವಿ? ವೈಪರೀತ್ಯಗಳ ಖಂಡ. ಇಲ್ಲಿ ಎಲ್ಲಾನು ಆಗುತ್ತ, ಎಲ್ಲ ಡೇಂಜರಸ್ ಥಿಂಗ್ಸ್ ಆಗುತ್ತ, ಒಳ್ಳೇದು ಆಗುತ್ತ, ನೋಡೋಕ್ ಚೆನ್ನಾಗಿರೋ ಪ್ಲೇಸಸ್ ಇದಾವ, ವೋಲ್ಕ್ಯಾನೋಸು, ಅತಿ ಹೆಚ್ಚು ಭೂಕಂಪಗಳು, ಈ ತರ ಏನಂತ ಹೇಳಿದ್ರೆ ವಿವಿಧತೆಗಳಿಂದ ಕೂಡಿರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ? ವೈಪರೀತ್ಯಗಳ ಖಂಡ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಕಂಡು ಬರೋ ವಾಯುಗುಣ ಆಗ್ಲಿ, ಸಸ್ಯವರ್ಗ ಆಗ್ಲಿ, ವನ್ಯಜೀವಿ, ಮಣ್ಣಿನ ಪ್ರಕಾರಗಳು, ಅಥವಾ ಎತ್ತರದ ಪರ್ವತ ಶ್ರೇಣಿಗಳಾಗ್ಲಿ, ಎತ್ತರದ ಪರ್ವತಗಳಾಗ್ಲಿ, ಪ್ರಸ್ಥಭೂಮಿ, ಫಲವತ್ತಾದ ಮೈದಾನ, ಮರುಭೂಮಿ, ನದಿ ವ್ಯವಸ್ಥೆ, ಸರೋವರ, ಭಾಷೆ, ಧರ್ಮ, ಜನಸಂಖ್ಯೆ ಹಂಚಿಕೆ ಆಗಿರ್ಬೋದು, ಜನಸಾಂದ್ರತೆ ಅಂತ ಹೇಳ್ತೀವಿ. ಸೊ ಎಲ್ಲವೂ ಏನಿದೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿರೋದ್ರಿಂದ, ಬೇರೆ ಬೇರೆ ರೀತಿಯಿಂದ ಕೂಡಿರೋದ್ರಿಂದ, ವಿವಿಧತೆಯಿಂದ ಕೂಡಿರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ? ವೈಪರೀತ್ಯಗಳ ಖಂಡ ಅಂತ ಕರಿತೀವಿ. ಸೊ ನೋಡ್ರಿ, ಯಾಕಂತ ಗೊತ್ತಾಯ್ತಲ್ಲ. ಅದೇ ತರ ನಾವು ಹೇಳ್ತೀವಿ, ನಮ್ಮ ಭಾರತ ದೇಶವನ್ನ ಉಪಖಂಡ ಅಂತಾನು ಕರಿತೀವಿ. ಯಾವ ರೀಸನ್ಗೋಸ್ಕರ ಅಂದ್ರೆ ಇದೇ ರೀಸನ್ಗೋಸ್ಕರ ನಾವು ನಮ್ಮ ಭಾರತವನ್ನ ಉಪಖಂಡ ಅಂತ ಕರಿತೀವಿ. ನೋಡ್ರಿ, ಯಾವ ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿ ಹೋಗೈತೆ ಅಂತ ನೋಡ್ರಿ. ಕೆಳಗಡೆ ಪಾಯಿಂಟ್ ನೋಡ್ರಿ. ಸೊ ಈ ಪ್ರದೇಶದಲ್ಲಿ 0 ಡಿಗ್ರಿಯಿಂದ ಅಂದ್ರೆ ಸಮಭಾಜಕ ವೃತ್ತದಿಂದ ಅಂತ ಹೇಳ್ತೀವಿ, 1 ಡಿಗ್ರಿಯಿಂದ ಆಲ್ಮೋಸ್ಟ್ 1 ಡಿಗ್ರಿಯಿಂದ ಏನಿದೆ 77 ಡಿಗ್ರಿವರೆಗೂ ಅಕ್ಷಾಂಶದ ನಡುವೆ ಏನಾಗೈತೆ? ಹಂಚಿ ಹೋಗೈತೆ. ಸೊ ಅದೇ ತರ ನೋಡ್ರಿ, ರೇಖಾಂಶ ಯಾವ ಯಾವ ರೇಖಾಂಶಗಳ ನಡುವೆ ಅಂದ್ರೆ 26 ಡಿಗ್ರಿ ಪೂರ್ವ ರೇಖಾಂಶದಿಂದ, 26 ಡಿಗ್ರಿ ಪೂರ್ವ ರೇಖಾಂಶದಿಂದ ಇಲ್ಲಿ ನೋಡ್ರಿ ಕೊನೆವರೆಗೂ 169 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಏನಾಗೈತೆ? ಏಷ್ಯಾ ಖಂಡ ಹಂಚಿ ಹೋಗೈತೆ. ಅದ್ರ ಭೂ ಪ್ರದೇಶ ಕಂಡು ಬರುತ್ತೆ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಯಾವ್ಯಾವ ಗಡಿ ರೇಖೆಗಳು ಯಾವ್ಯಾವ ಇದಾವ ಅಂತಂದು ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಗಡಿ ರೇಖೆಗಳು. ಸೊ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಬೇರಿಂಗ್ ಜಲಸಂಧಿ ಅಂತ ಕಂಡು ಬರುತ್ತೆ. ಬೇರಿಂಗ್ ಸಮುದ್ರ ಕಂಡು ಬರುತ್ತೆ. ಅದೇ ತರ ನೋಡ್ರಿ, ಇಲ್ಲಿ ಪೆಸಿಫಿಕ್ ಓಷಿಯನ್ ಕಂಡು ಬರುತ್ತೆ, ಪೆಸಿಫಿಕ್ ಮಹಾಸಾಗರ. ಈ ಕಡೆ ನೋಡ್ರಿ, ಈ ಪ್ರದೇಶದಲ್ಲಿ ಇಲ್ಲಿ ಯಾವ ಮೌಂಟೇನ್ಸ್ ಕಂಡು ಬರ್ತಾವ ಅಂತಂದು ಹೇಳಿದ್ರೆ ಯೂರಲ್ಸ್ ಪರ್ವತಗಳು ಕಂಡು ಬರ್ತಾವ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ, ಯೂರಲ್ಸ್ ಪರ್ವತಗಳು ಕಂಡು ಬರ್ತಾವ. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ. ಯಾವುದು? ಕ್ಯಾಸ್ಪಿಯನ್ ಸಮುದ್ರ. ಅದೇ ತರ ಮೇಲ್ಗಡೆ ನೋಡ್ರಿ, ಇಲ್ಲಿ ಆರ್ಕ್ಟಿಕ್ ಸಮುದ್ರ ಕಂಡು ಬರುತ್ತೆ, ಆರ್ಕ್ಟಿಕ್ ಓಷಿಯನ್ ಕಂಡು ಬರುತ್ತೆ. ಬೇರೆ ಬೇರೆ ಸಮುದ್ರಗಳಿದಾವ, ಅದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಕೆಂಪು ಸಮುದ್ರ ನೋಡ್ರಿ. ಯೂರಲ್ಸ್ ಮತ್ತು ಕ್ಯಾಸ್ಪಿಯನ್ ಸಿ ಏನಿದೆ ಅಲ್ಲ, ಇದು ಯುರೋಪ್ ಖಂಡದಿಂದ ಏಷ್ಯಾವನ್ನ ಬೇರ್ಪಡಿಸುತ್ತೆ. ಅದೇ ತರ ನೋಡ್ರಿ, ಇಲ್ಲಿ ಕೆಂಪು ಸಮುದ್ರ ಏಷ್ಯಾವನ್ನ ಆಫ್ರಿಕಾದಿಂದ ಬೇರ್ಪಡಿಸುತ್ತೆ. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವೆ ಯಾವ್ದು ಬರುತ್ತೆ ಅಂದ್ರೆ ಕೆಂಪು ಸಮುದ್ರ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಹಿಂದೂ ಮಹಾಸಾಗರ ಕಂಡು ಬರುತ್ತೆ, ಅದೇ ತರ ಇಲ್ಲಿ ಪೆಸಿಫಿಕ್ ಓಷಿಯನ್. ಈ ಕಡೆ ಕೆಳಗಡೆ ಬಂದಾಗ ಆಸ್ಟ್ರೇಲಿಯಾ ಕಂಡು ಬರುತ್ತೆ. ಇದೇನಂತ ಹೇಳಿದ್ರೆ ಬೌಂಡ್ರಿಯಲ್ಲಿ ಏನೇನಿದಾವ ಅಂತ ಹೇಳಿ ಸಿಂಪಲ್ ಆಗಿ. ಸೊ ನೋಡಿ, ಇಲ್ಲಿ ನೋಡ್ರಿ, ಕ್ಯಾಸ್ಪಿಯನ್ ಸಮುದ್ರ ಆದ ನಂತರ ಇಲ್ಲಿ ಇನ್ನೊಂದು ಸಮುದ್ರ ಬರುತ್ತಾ, ಬ್ಲಾಕ್ ಸಿ ಅಂತ ಹೇಳ್ತೀವಿ, ಕಪ್ಪು ಸಮುದ್ರ ಕಂಡು ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಕಪ್ಪು ಸಮುದ್ರ. ಸೊ ಅದೇ ತರ ಇಲ್ಲೇ ನೋಡ್ರಿ, ಇನ್ನೊಂದು ಏಷ್ಯಾ ಖಂಡದಲ್ಲಿ ಯಾವ ಯಾವ ರೇಖೆಗಳ ಹಾದು ಹೋಗ್ತಾವ ಅಂತಂದ ಹೇಳಿ, ಯಾವ ರೇಖೆಗಳ ಹಾದು ಹೋಗ್ತಾವ ನೋಡ್ರಿ. ಕೊನೆಗಿದೆ ಈ ಪ್ರದೇಶದಲ್ಲಿ 0 ಡಿಗ್ರಿ ಹಾದು ಹೋಗುತ್ತೆ, ಇಕ್ವೇಟರ್ ಆಗೋಗುತ್ತೆ, ಸಮಭಾಜಕ ವೃತ್ತ ಹಾದು ಹೋಗುತ್ತೆ. ಅದೇ ತರ ನೋಡ್ರಿ, ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಈ ಪ್ರದೇಶದಲ್ಲಿ ಯಾವ್ದು ಹಾದು ಹೋಗುತ್ತಾ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಅದೇ ತರ ಈ ಪ್ರದೇಶದಲ್ಲಿ ನೋಡ್ರಿ, ಮೇಲ್ಗಡೆ 66.5 ಡಿಗ್ರಿ ಹಾದು ಹೋಗುತ್ತೆ, 66.5 ಡಿಗ್ರಿ 66.5 ಆರ್ಕ್ಟಿಕ್ ವೃತ್ತ ಅಂತ ಹೇಳ್ತೀವಿ. ಆರ್ಕ್ಟಿಕ್ ಸರ್ಕಲ್ಗಳು 3 ಸರ್ಕಲ್, ಕರ್ಕಾಟಕ, ಆರ್ಕ್ಟಿಕ್ ಮತ್ತು ಸಮಭಾಜಕ ಸರ್ಕಲ್ಗಳು 3 ಸರ್ಕಲ್ಗಳು ಏನಾಗ್ತಾವ? ಏಷ್ಯಾದಲ್ಲಿ ಹಾದು ಹೋಗ್ತಾವ. ಅದೇ ತರ ಆಫ್ರಿಕಾದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗ್ತಾವ. ಇವುಗಳನ್ನ ನೆನ್ಪಿಟ್ಕೊಡ್ರಿ, ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳಬಹುದು.
ಸೊ ಅದೇ ತರ ನೋಡ್ರಿ ಆಗ್ಲೇ ನೋಡಿದ್ವಿ ನಾರ್ತ್ ಅಮೆರಿಕಾ ಮತ್ತು ಏಷ್ಯಾಗಳ ಮಧ್ಯೆ ಯಾವ ಜಲಸಂಧಿ ಕಂಡು ಬರುತ್ತೆ ಅಂತ ಕೇಳ್ತಾರ. ಸೊ ಅವುಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಈ ಪ್ರದೇಶದಲ್ಲಿ ಕಂಡು ಬರುತ್ತೆ, ಈ ಪ್ರದೇಶದಲ್ಲಿ ಏನಂದ್ರೆ ನಾರ್ತ್ ಅಮೆರಿಕಾ ಕಂಡು ಬರುತ್ತೆ. ಈ ಎರಡೂದರ ನಡುವೆ ಕಂಡು ಬರುವ ಜಲಸಂಧಿ ಯಾವುದು? ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ. ಸೊ ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಕೆಂಪು ಸಮುದ್ರ ಕಂಡು ಬರುತ್ತೆ, ಇಲ್ಲೊಂದು ಜಲಸಂಧಿ ಕಂಡು ಬರುತ್ತೆ. ಸೊ ಆ ಜಲಸಂಧಿಗಳನ್ನ ನಾವು ಒಂದೊಂದಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾವ ಯಾವ ಸಮುದ್ರಗಳು ಯಾವ ಯಾವ ಜಲಭಾಗಗಳು ಸೊ ಏಷ್ಯಾದ ಸುತ್ತಮುತ್ತ ಇದಾವ ಅಂತ ಹೇಳಿ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಫಸ್ಟ್ ಒನ್ ಇದೆ ಕಾರಾ ಸಮುದ್ರ. ಈ ಪ್ರದೇಶದಲ್ಲಿ ಕಂಡು ಬರೋದು ಯಾವುದು? ಕಾರಾ ಸಮುದ್ರ. ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ನಿಮ್ಗೆ ಕ್ವಶನ್ಸ್ ಗಳು ಇರೋದ್ರ ಕೇಳಬಹುದು. ಕಾರಾ ಸಮುದ್ರ. ಅದಾದ ನಂತರ ಇನ್ನೊಂದು ಸಮುದ್ರ ಕಂಡು ಬರುತ್ತಾ, ಲ್ಯಾಪ್ಟೇವ್ ಸಮುದ್ರ. ಈ ಪ್ರದೇಶದಲ್ಲಿ ಲ್ಯಾಪ್ಟೇವ್ ಸಮುದ್ರ ಕಂಡು ಬರುತ್ತಾ. ಇಲ್ಲೊಂದು ಇದೆ ನೋಡ್ರಿ ಆರ್ಕ್ಟಿಕ್ ಓಷಿಯನ್. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಈಸ್ಟ್ ಸೈಬೇರಿಯನ್ ಸಮುದ್ರ ಅಂತ ಕರಿತೀವಿ. ಈಸ್ಟ್ ಸೈಬೇರಿಯನ್ ಸಮುದ್ರ ಅಂತ ಕರಿತೀವಿ. ಸೊ ಇವುಗಳನ್ನ ಯಾವ ತರ ನಿಮ್ ಕ್ವಶನ್ಸ್ ಕೇಳಬಹುದು ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೇಳಬಹುದು. ಅದೇ ತರ ಈ ಕೇಳೋ ಕ್ವಶನ್ಸ್ ಯಾವ ತರ ಇರಬಹುದು ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಸಮುದ್ರಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಬಹುದು. ಫಸ್ಟ್ ಇದೆ ನೋಡ್ರಿ ಇಲ್ಲಿ ಸಿ ಆಫ್ ಓಕ್ಸ್ಟಾಕ್ ಅಂತ ಕರಿತೀವಿ. ಸಿ ಆಫ್ ಓಕ್ಸ್ಟಾಕ್ ಜಪಾನ್ ಮೇಲ್ಗಡೆ ಕಂಡು ಬರುತ್ತೆ. ಆಮೇಲೆ ಈ ಪ್ರದೇಶದಲ್ಲಿ ಜಪಾನ್ ಸಮುದ್ರ ಕಂಡು ಬರುತ್ತೆ. ಜಪಾನ್ ಸಮುದ್ರ. ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಚೀನಾ ದೇಶದ ಹತ್ತಿರ ಕಂಡು ಬರೋದು ಯೆಲ್ಲೋ ಸಿ, ಹಳದಿ ಸಮುದ್ರ ಅಂತ ಕರಿತೀವಿ. ಹಳದಿ ಸಮುದ್ರ. ಅದ್ರ ಕೆಳಗಡೆ ಇರೋದು ಈಸ್ಟ್ ಚೀನಾ ಸಿ. ಆಮೇಲೆ ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಕಂಡು ಬರೋ ಸಮುದ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಈ ಸಮುದ್ರ ಯಾವ್ದಂದ್ರೆ ಸೌತ್ ಚೀನಾ ಸಿ. ಸೌತ್ ಚೀನಾ ಸಿಗೋಸ್ಕರ ಚೀನಾ ಆಗ್ಲಿ, ಅಲ್ಲಿ ಸುತ್ತಮುತ್ತ ಥೈಲ್ಯಾಂಡ್, ಮಲೇಷಿಯಾ, ಫಿಲಿಪೀನ್ಸ್ ಇವೇನಂತ ಹೇಳಿದ್ರೆ ಎಲ್ಲಾ ದೇಶಗಳು ಜಗಳ ಆಡ್ತಿದಾವ. ಅಲ್ಲೇನಂದ್ರೆ ಯುದ್ಧಗಳಾಗೋ ಚಾನ್ಸಸ್ ಇದಾವ. ಸೌತ್ ಚೀನಾ ಸೀದಲ್ಲಿ ಕಂಡು ಬರೋ ದ್ವೀಪಗಳು ನಮಗ್ ಸೇರಿದ್ದು ನಿಮಗ್ ಸೇರಿದ್ದು ಇಲ್ಲ, ಸೌತ್ ಚೀನಾ ಸೀನೇ ಚೀನಾಕ್ ಸೇರಿದ್ದು ಅಂತ ಹೇಳಿ ಚೀನಾದ ವಾದ ಐತೆ. ಯಾಕಂತಂದ್ರ ಅಲ್ಲಿ ಅತಿ ಹೆಚ್ಚು ಆಯಿಲ್ ಪ್ರಾಡಕ್ಟ್ಸ್ ಕಂಡು ಬರೋದ್ರಿಂದ, ಅತಿ ಹೆಚ್ಚು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ ಜಾಸ್ತಿ ಕಂಡು ಬರೋದ್ರಿಂದ ಸೊ ಸೌತ್ ಚೀನಾ ಸಿ ಚೀನಾದಂತ ಹೇಳ್ತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರ ನೋಡ್ರಿ ಕೆಳಗಡೆ ಸೆಲೆಬಸ್ ಸಮುದ್ರ ಅಂತ ಕಂಡು ಬರುತ್ತಾ. ಸೆಲೆಬಸ್ ಅಂತ ಹೇಳ್ತೀವಿ. ಸೆಲೆಬಸ್ ಸಮುದ್ರ. ಆಮೇಲೆ ಅದೇ ತರ ನೋಡ್ರಿ ಜಾವಾ ಸಮುದ್ರ. ಆಮೇಲೆ ಅಂಡಮಾನ್ ಸಮುದ್ರ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಆಮೇಲೆ ಅರಬ್ಬಿ ಸಮುದ್ರ. ಈ ಪ್ರದೇಶದಲ್ಲಿ ಕೆಂಪು ಸಮುದ್ರ ಕಂಡು ಬರುತ್ತಾ. ಪರ್ಷಿಯನ್ ಗಲ್ಫ್, ಆಮೇಲೆ ಗಲ್ಫ್ ಆಫ್ ಎಡೆನ್. ಇವೇನಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಾಟರ್ ಬಾಡಿಗಳು. ಸೊ ಅವುಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಪ್ರಪಂಚದ ಅತಿ ದೊಡ್ಡ ಸರೋವರ ಅಂತ ಹೇಳ್ತೀವಿ. ಏರಲ್ ಸಿ. ಆಮೇಲೆ ಬೈಕಾಲ್ ಸರೋವರ. ಸೊ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ನಿಮ್ಗೆ ಏನ್ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಸಮುದ್ರಗಳ ಮೇಲೆ ಯಾವ ನದಿಗಳು ಯಾವ ಸಮುದ್ರಕ್ಕೆ ಹೋಗಿ ಸೇರ್ತಾವ ಅಂತ ಕೇಳಬಹುದು. ಇಲ್ಲ ಅಂತಂದು ಹೇಳಿದ್ರೆ ಸಮುದ್ರಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಅಥವಾ ಯಾವ ದೇಶದ ಹತ್ತಿರ ಯಾವ ಸಮುದ್ರ ಐತಂತ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಅವುಗಳನ್ನ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ ನಾವು ಹೇಳಿದ್ವಿ ಪರ್ಯಾಯ ದ್ವೀಪಗಳು ಅಂತಂದು ಹೇಳ್ತೀವಿ. ಪರ್ಯಾಯ ದ್ವೀಪಗಳು ಯಾವ್ಯಾವ ಪರ್ಯಾಯ ದ್ವೀಪಗಳಿದಾವ ಏಷ್ಯಾದಲ್ಲಿ? ಸೊ ಅಂದ್ರೆ ಮೂರು ಕಡೆಯಿಂದ ನೀರು ಕೂಡ್ಕೊಂಡಿದ್ದು ಒಂದು ಕಡೆ ಭೂಭಾಗ ಕೂಡ್ಕೊಂಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸುತ್ತುವರೆದಿದ್ದು. ನಾವು ಫಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದಕ್ಕನ್ ಪೆನಿನ್ಸುಲರ್ ಅಂತ ಹೇಳ್ತೀವಿ. ದಕ್ಕನ್ ಪ್ರಸ್ಥಭೂಮಿ ನಮ್ಮ ಇಂಡಿಯಾದ್ದು. ಅದೇ ತರ ಬೇರೆ ಬೇರೆ ಯಾವ ಇದಾವ ನೋಡ್ರಿ. ಸೊ ಈ ಪ್ರದೇಶದಲ್ಲಿ ನೋಡ್ರಿ ಮೂರು ಕಡೆಯಿಂದ ಏನಾಗಿದೆ? ನೀರು ಕೂಡ್ಕೊಂಡೈತ. ಒಂದ್ ಕಡೆಯಿಂದ ಭೂಭಾಗ ಐತೆ. ಇದು ಯಾವ್ದಂತ ಹೇಳ್ತೀವಿ? ಅರೇಬಿಯನ್ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಅರೇಬಿಯನ್ ಪರ್ಯಾಯ ದ್ವೀಪ ಪ್ರಪಂಚದ ಅತಿ ದೊಡ್ಡ ಪರ್ಯಾಯ ದ್ವೀಪ ಅಂತ. ತುಂಬಾ ಇಂಪಾರ್ಟೆಂಟ್. ಪ್ರಪಂಚದ ಅತಿ ದೊಡ್ಡ ಪರ್ಯಾಯ ದ್ವೀಪ ಯಾವುದು? ಅರೇಬಿಯನ್ ಪರ್ಯಾಯ ದ್ವೀಪ. ಅದೇ ತರ ನೋಡ್ರಿ ಇಲ್ಲಿ ನಮ್ದು ಮೂರು ಕಡೆಯಿಂದ ನೀರು ಕೂಡ್ಕೊಂಡು ಒಂದು ಕಡೆಯಿಂದ ಭೂಭಾಗ ಕೂಡ್ಕೊಂಡೈತೆ. ಸೆಕೆಂಡ್ ಒನ್ ದಕ್ಕನ್ ಪರ್ಯಾಯ ದ್ವೀಪ ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಅದೇ ತರ ಈ ಪ್ರದೇಶದಲ್ಲಿ ಮೂರು ಕಡೆಯಿಂದ ನೀರು ಕೂಡ್ಕೊಂಡೈತೆ, ಒಂದು ಕಡೆಯಿಂದ ಭೂಮಿ ಕೂಡ್ಕೊಂಡೈತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಇಂಡೋ ಚೀನಾ ಪರ್ಯಾಯ ದ್ವೀಪ ಅಂತ ಕರಿತೀವಿ, ಅಥವಾ ಇಂಡೋ ಚೀನಾ ಅಥವಾ ಥೈಲ್ಯಾಂಡ್ ಪರ್ಯಾಯ ದ್ವೀಪ ಅಂತ ಕರಿತೀವಿ. ನೋಡ್ರಿ ಥೈಲ್ಯಾಂಡ್
ಪರ್ಯಾಯ ದ್ವೀಪ. ಸೊ ಅದೇ ತರ ನೋಡ್ರಿ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ. 3 ಕಡೆಯಿಂದ ನೀರು ಕೂಡ್ಕೊಂಡು ಒಂದ್ ಕಡೆ ಭೂಭಾಗ ಐತೆ, ಇದಕ್ಕೆ ನಾವೇನಂತ ಕರಿತೀವಿ, ತುಂಬಾ ಇಂಪಾರ್ಟೆಂಟ್, ಕಾಮ್ಟಾಸ್ಕ್ ಅಂತ ಹೇಳ್ತೀವಿ. ಕಾಮ್ಟಾಸ್ಕ್ ಪರ್ಯಾಯ ದ್ವೀಪ, ಕಾಮ್ಟಾಸ್ಕ್ ಪರ್ಯಾಯ ದ್ವೀಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಮ್ಟಾಸ್ಕ್ ಪರ್ಯಾಯ ದ್ವೀಪ. ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇದ್ರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಏನಾಗ್ತಾವ ಅಂದ್ರೆ ಇಲ್ಲಿ ಸಣ್ಣ ದ್ವೀಪಗಳು ಕಂಡು ಬರ್ತಾವ. ಅವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಕುರಿಲ್ಸ್ ದ್ವೀಪಗಳು ಅಂತ ಕರಿತೀವಿ. ಕಾಮ್ಟಾಸ್ಕ್ ಪರ್ಯಾಯ ದ್ವೀಪದ ಎಕ್ಸ್ಟೆಂಡೆಡ್ ಪಾರ್ಟ್ ಏನಿದೆ, ವಿಸ್ತರಣೆಯ ಪಾರ್ಟ್ ಏನಿದೆ, ಅದೇ ಕುರಿಲ್ಸ್ ಪರ್ವತಗಳು, ಇದು ಸಾರಿ ಕುರಿಲ್ಸ್ ದ್ವೀಪಗಳು ಕಂಡು ಬರ್ತಾವ. ಅದ್ರ ಮುಂದ್ಗಡೆ ಏನಂದ್ರೆ ಜಪಾನ್ ಕಂಡು ಬರುತ್ತ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಮೌಂಟೇನ್ಸ್ ರೇಂಜಸ್. ಮೌಂಟೇನ್ ರೇಂಜಸ್ ಯಾವ್ಯಾವ ಅಂತಂದ ಹೇಳಿ. ಸೊ ಯಾವ ಮೌಂಟೇನ್ ರೇಂಜಸ್ ತುಂಬಾ ಇಂಪಾರ್ಟೆಂಟ್ ಕಂಡು ಬರ್ತಾವ. ಫಸ್ಟ್ ಒನ್ ನೋಡ್ರಿ, ಈ ಪ್ರದೇಶದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಹಿಮಾಲಯ ಪರ್ವತ ಶ್ರೇಣಿಗಳು. ಸೊ ಅದೇ ತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ವತ ಶ್ರೇಣಿಗಳು ನಮ್ಮ ಭಾರತದಲ್ಲಿ ಅರಾವಳಿ ಬೆಟ್ಟಗಳು, ಅರಾವಳಿ ಬೆಟ್ಟಗಳು. ಸೊ ಅದೇ ತರ ನೋಡ್ರಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಆಮೇಲೆ ಈಸ್ಟರ್ನ್ ಘಾಟ್ಸ್. ಮಾನ್ಸೂನ್ ಮಳೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪರ್ವತ ಶ್ರೇಣಿಗಳು. ಅದೇ ತರ ಇಲ್ಲಿ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. 3 ಪರ್ವತ ಶ್ರೇಣಿಗಳು, ಕಾಸಿ, ಗಾರೋ ಮತ್ತು ಜೈಂತಿಯಾ. ಇವೇನಂತ ಹೇಳಿದ್ರೆ ಇಂಡಿಯಾದಲ್ಲಿ ಕಂಡು ಬರೋ ಇಂಪಾರ್ಟೆಂಟ್ ಪರ್ವತ ಶ್ರೇಣಿಗಳು. ಅದೇ ತರ ನೋಡ್ರಿ ಹಿಂದೂ ಕುಶ್ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಅಫ್ಘಾನಿಸ್ತಾನದಲ್ಲಿ ಹಿಂದೂ ಕುಶ್ ಪರ್ವತ ಶ್ರೇಣಿ. ಆಮೇಲೆ ಈ ಪ್ರದೇಶದಲ್ಲಿ ನೋಡ್ರಿ ಕುನುಲುನ್ ಪರ್ವತ ಶ್ರೇಣಿ ಕಂಡು ಬರುತ್ತೆ, ಚೀನಾದಲ್ಲಿ ಕುನುಲುನ್. ಅದೇ ತರ ತೈನ್ ಶಾನ್ ಪರ್ವತ ಶ್ರೇಣಿ. ಇವೆರಡು ಏನಂದ್ರೆ ಚೀನಾದಲ್ಲಿ ಕಂಡು ಬರುವ ಪರ್ವತ ಶ್ರೇಣಿಗಳಾಗಿದ್ದಾವ. ಆಮೇಲೆ ಇಂಡಿಯಾದಲ್ಲಿ ಇನ್ನೊಂದು ಕಂಡು ಬರುತ್ತಾ ಹೈಯರ್ ಅಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ. ಈ ಪ್ರದೇಶದಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಸೊ ಇವೆಲ್ಲವೂ ಸೇರುವ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾಮೀರ್ ನಾಟ್ ಅಂತ ಕರಿತೀವಿ. 5 ಪರ್ವತ ಶ್ರೇಣಿಗಳು ಸೇರುವ ಪ್ರದೇಶವನ್ನ ನಾವೇನಂತ ಕರಿತೀವಿ, ಪಾಮೀರ್ ನಾಟ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 5 ಪರ್ವತ ಶ್ರೇಣಿಗಳು ಯಾವ್ಯಾವು, ಹಿಂದೂ ಕುಶ್, ಕಾರಾಕೋರಂ, ಕುನುಲುನ್, ಟೈನ್ ಶಾನ್ ಮತ್ತು ಇನ್ನೊಂದು ಸುಲೇಮಾನ್ ಪರ್ವತ ಶ್ರೇಣಿ ಅಂತ ಬರುತ್ತೆ. ಪಾಕಿಸ್ತಾನದಲ್ಲಿ ಸುಲೇಮಾನ್ ಪರ್ವತ ಶ್ರೇಣಿ. ಇವು 5 ಪರ್ವತ ಶ್ರೇಣಿಗಳು ಒಂದು ಪ್ರದೇಶದಲ್ಲೇ ಕೂಡುವುದನ್ನ ಪಾಮೀರ್ ನಾಟ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಾಮೀರ್ ನಾಟ್. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಜಾಗ್ರೋಸ್ ಅಂತ ಕಂಡು ಬರುತ್ತೆ. ಜಾಗ್ರೋಸ್ ಪರ್ವತ ಶ್ರೇಣಿ ಇರಾನ್, ಇರಾಕ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಆಮೇಲೆ ಎಲ್ಬ್ರೂಸ್ ಪರ್ವತ ಶ್ರೇಣಿ. ನಾವು ಹೇಳಿದ್ವಿ ಯುರೋಪ್ ಅಲ್ಲಿ ಅತಿ ಎತ್ತರದ ಪರ್ವತ ಯಾವ್ದಂತ ಕೇಳಿದಾಗ ಎಲ್ಬ್ರಸ್ ಅಂತ ಹೇಳ್ತೀವಿ, ಎಲ್ಬ್ರಸ್. ಬಟ್ ಆದ್ರೆ ಇಲ್ಲಿ ನೋಡ್ರಿ ಎಲ್ಬ್ರೂಸ್ ಪರ್ವತ ಶ್ರೇಣಿ ಬರುತ್ತ. ಲೆಸರ್ ಕಾಸ್ಕಸ್ ಆದ ನಂತರ ನೆಕ್ಸ್ಟ್ ಬರೋದು ಎಲ್ಬ್ರೂಸ್ ಪರ್ವತ ಶ್ರೇಣಿ. ಅದೇ ತರ ನೋಡ್ರಿ ರಷ್ಯಾ ಮತ್ತು ಮಂಗೋಲಿಯಾ ಹತ್ರ ಅಲ್ಟಾಯ್ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಇವೆಷ್ಟೇನಂತಂದು ಹೇಳಿದ್ರೆ ನಮ್ಮ ಏಷ್ಯಾ ಖಂಡದಲ್ಲಿ ಕಂಡುಬರುವ ಪರ್ವತ ಶ್ರೇಣಿಗಳಾಗಿದಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ ನದಿಗಳ ಬಗ್ಗೆ. ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಹರಿತಾವ ನಾವು ಸಿಂಪಲ್ ಆಗಿ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಯಾವ ಹರಿಯುತ್ತೆ, ಸಿಂಧು ನದಿ ಹರಿಯುತ್ತ, ಗಂಗಾ ನದಿ, ಆಮೇಲೆ ಬ್ರಹ್ಮಪುತ್ರ ನದಿ ಹರಿಯುತ್ತ. ಆಮೇಲೆ ಚೀನಾದಲ್ಲಿ ಇಂಪಾರ್ಟೆಂಟ್ ನದಿಗಳು ಯಾವ್ಯಾವ, ಯಾಂಗಡ್ಜೆ, ಆಮೇಲೆ ಹುವಾಂಗೋ ನದಿಗಳು ಹರಿತಾವ. ಹುವಾಂಗೋ ನದಿಯನ್ನ ನಾವೇನಂತ ಕರಿತೀವಿ, ಚೀನಾದ ದುಗುಡ ಅಂತ ಕರಿತೀವಿ. ಅದೇ ತರ ಮೆಸಪೊಟೇಮಿಯಾ ನಾಗರಿಕತೆಗೆ ಕಾರಣವಾಗಿರುವ ನದಿಗಳು ಯೂಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು ಹರಿತಾವ ಈ ಪ್ರದೇಶದಲ್ಲಿ. ಆಮೇಲೆ ಬೈಕಾಲ್ ಸರೋವರದಿಂದ ಲೇನಾ ನದಿ ಹರಿಯುತ್ತ ಅಂತ ನಾವು ತುಂಬಾ ಇಂಪಾರ್ಟೆಂಟ್ ನದಿಗಳ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಅವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಹೋದಾಗ ಸೊ ನೋಡ್ರಿ ವೋಲ್ಗಾ ನದಿಯನ್ನ ನಾವೇನಂತ ಕರಿದ್ವಿ, ಯುರೋಪಿನ ಅತಿ ಉದ್ದವಾದ ನದಿ ಅಂತ ಕರಿದ್ವಿ. ಅದೇ ತರ ನಮ್ಮ ಏಷ್ಯಾದ ಅತಿ ಉದ್ದವಾದ ನದಿ ಯಾವುದು, ಯಾಂಗಡ್ಜೆ ನದಿ. ಚೀನಾದಲ್ಲಿ ಹರಿಯುವ ಯಾಂಗಡ್ಜೆ ನದಿ ನೋಡ್ರಿ ಈ ಪ್ರದೇಶದಲ್ಲಿ ಹರಿಯುತ್ತ. ಏಷ್ಯಾದ ಅತಿ ಉದ್ದವಾದ ನದಿ ಅಂತ ಹೇಳ್ತೀವಿ ಯಾವುದು, ಯಾಂಗಡ್ಜೆ ನದಿ. ಸೊ ಈ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟಿದಾರ, 3 ಗಾರ್ಜಿಯಸ್ ಡ್ಯಾಮ್ ಅಂತ ಕರಿತೀವಿ. 3 ಗಾರ್ಜಿಯಸ್ ಡ್ಯಾಮ್. ಸೊ ಇದು ಪ್ರಪಂಚದ ಅತಿ ದೊಡ್ಡವಾದ ಆಣೆಕಟ್ಟು ಅಂತ ಹೇಳ್ತೀವಿ. ಯಾವ ನದಿಗೆ, ಯಾಂಗಡ್ಜೆ ನದಿ ಕಟ್ತಾರ. ಸೊ ಅದೇ ತರ ನೋಡ್ರಿ ಇನ್ನೊಂದು ನದಿ ಹರಿಯುತ್ತ ಈ ಪ್ರದೇಶದಲ್ಲಿ, ಹುವಾಂಗೋ ನದಿ ಅಂತ ಕರಿತೀವಿ ಅಥವಾ ಹಳದಿ ನದಿ ಅಂತ ಕರಿತೀವಿ. ಅದು ಚೀನಾದ ದುಗುಡ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಚೀನಾದ ದುಗುಡ ಅಂತ ಕರಿತೀವಿ. ಯಾವ್ದನ್ನ, ಹುವಾಂಗೋ ನದಿಯನ್ನ. ಸೊ ಇದು ಯಾಕೆ ಹಳದಿ ಐತೆ ಅಂತ ಹೇಳಿದ್ರೆ, ಸೊ ಇದು ಲೋಯಸ್ ಮೈದಾನದಲ್ಲಿ ಹರಿಯೋದ್ರಿಂದ, ಈ ನದಿಯು ಲೋಯಸ್ ಮೈದಾನದಲ್ಲಿ ಹರಿಯೋದ್ರಿಂದ. ಲೋಯಸ್ ಮೈದಾನ ಅಂದ್ರೆ ಏನು, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ನೋಡ್ರಿ, ಸೊ ಮರುಭೂಮಿ ಕಂಡು ಬರುತ್ತೆ. ಮರುಭೂಮಿಯಲ್ಲಿ ಏನಂತಂದ್ರೆ ಸಣ್ಣ ಸಣ್ಣ ಧೂಳಿನ ಕಣಗಳಿರ್ತಾವ.
ಮರಳು ಮತ್ತು ಸಣ್ಣ ಸಣ್ಣ ಧೂಳಿನ ಕಣಗಳು. ಸೊ ಈ ಪ್ರದೇಶದಲ್ಲಿ ಗಾಳಿ ಬೀಸೋದ್ರಿಂದ ಏನಾಗತ್ತಾ, ಆ ಧೂಳಿನ ಕಣಗಳು ಗಾಳಿಯ ಜೊತೆ ಸೇರಿ ಮುಂದೆ ಹೋಗಿ ಏನಾಗ್ತಾವ, ಡೆಪಾಸಿಟ್ ಆಗ್ತಾವ. ಮರುಭೂಮಿ ಬಿಟ್ಟು ಸ್ವಲ್ಪ ಮುಂದ್ಗಡೆ ಹೋಗಿ ಏನಾಗ್ತಾವ, ಡೆಪಾಸಿಟ್ ಆಗ್ತಾವ ಸಣ್ಣ ಸಣ್ಣ ಕಣಗಳು. ಸೊ ಈ ಮೈದಾನಕ್ಕೆ ನಾವೇನಂತ ಕರಿತೀವಿ, ಲೋಯಸ್ ಮೈದಾನ ಅಂತ ಕರಿತೀವಿ. ಯಾಕಂದ್ರೆ ಈ ಪ್ರದೇಶದಲ್ಲಿ ಗೋಬಿ ಡೆಸರ್ಟ್ ಮರುಭೂಮಿ ಇರೋದ್ರಿಂದ ಇಲ್ಲಿ ಬೀಸುವ ಶೀತ ಗಾಳಿ ಏನ್ ಮಾಡತ್ತಾ, ಸಣ್ಣ ಸಣ್ಣ ಧೂಳಿನ ಕಣಗಳನ್ನ ತಗೊಂಡ್ ಬಂದು ಡೆಪಾಸಿಟ್ ಮಾಡುತ್ತಾ. ಅದಕ್ಕೇನಂತ ಕರಿತೀವಿ, ಲೋಯಸ್ ಮೈದಾನ. ಈ ಚೀನಾದ ಲೋಯಸ್ ಮೈದಾನದಲ್ಲಿ ಹುವಾಂಗೋ ನದಿ ಹರಿಯೋದ್ರಿಂದ ಆ ನೀರ್ ಹೆಂಗ್ ಕಾಣಿಸುತ್ತ, ಹಳದಿಯಾಗಿ ಕಾಣಿಸುತ್ತ. ಅದ ಹೋಗಿ ಸಮುದ್ರಕ್ಕೆ ಹೋಗಿ ಸೇರುತ್ತ, ಅದು ಸಮುದ್ರ ಕೂಡ ಏನ್ ಕಾಣಿಸುತ್ತ, ಹಳದಿಯಾಗಿ ಕಾಣಿಸುತ್ತೆ. ಅದನ್ನ ನಾವೇನಂತ ಕರಿತೀವಿ, ಯೆಲ್ಲೋ ಸಿ ಅಂತ ಕರಿತೀವಿ ಅಥವಾ ಹಳದಿ ಸಮುದ್ರ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತ, ನೆನ್ಪಿಟ್ಕೊಡ್ರಿ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ನದಿ ಮೆಕಾಂಗ್ ನದಿ ಅಂತ ಹೇಳ್ತೀವಿ. ಮೆಕಾಂಗ್ ನದಿ ಚೀನಾದಲ್ಲಿ ಹುಟ್ಟಿ ನೆಕ್ಸ್ಟ್ ಎಲ್ಲಿ ಹೋಗಿ ಸೇರುತ್ತಾ, ಸೌತ್ ಚೀನಾವನ್ನ ಹೋಗಿ ಸೌತ್ ಚೀನಾ ಸಿ ಅನ್ನ ಸೇರುತ್ತಾ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಕಾಂಗ್ ನದಿಯು ಯಾವ ದೇಶಗಳ ನಡುವೆ ಬಾರ್ಡರ್ ಆಗಿತ್ತು ಅಂತ ಕೇಳ್ತಾರೆ. ಯಾವ ದೇಶಗಳು, ಲಾವೋಸ್ ಮತ್ತು ಥೈಲ್ಯಾಂಡ್. ಲಾವೋಸ್ ಮತ್ತು ಥೈಲ್ಯಾಂಡ್ ದೇಶಗಳ ನಡುವಿನ ಗಡಿ ರೇಖೆಯಾಗಿ ಹರಿದೈತೆ ಮೆಕಾಂಗ್ ರಿವರ್. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಹರಿಯುತ್ತ. ಸೊ ಬಾಂಗ್ಲಾದೇಶದಿಂದ ಹೋಗಿ ಬೇ ಆಫ್ ಬೆಂಗಾಲ್ ಅನ್ನ ಹೋಗಿ ಸೇರುತ್ತ. ಬ್ರಹ್ಮಪುತ್ರ ನದಿ ಟಿಬೆಟ್ ಪ್ಲೇಟ್ಯೂಲ್ ಹುಟ್ಟುತ್ತ. ಚಮ್ಯಾಂಗ್ ಡುಂಗ್ ಪ್ರದೇಶದಲ್ಲಿ ಹುಟ್ಟಿ ಅದನ್ನ ಚಮ್ಯಾಂಗ್ ಡುಂಗ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇನ್ನೊಂದು ಸಿಂಧು ನದಿ. ಸಿಂಧು ನದಿ ಅರೇಬಿಯನ್ ಸಮುದ್ರವನ್ನ ಹೋಗಿ ಸೇರುತ್ತೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್, ಸೈಬೇರಿಯಾ ಪ್ಲೇಟ್ಯೂಲ್ ಹರಿಯೋದು ಓಬ್ ನದಿ ಅಂತ ಹೇಳ್ತೀವಿ, ಓಬ್ ನದಿ. ಅದೇ ತರ ಲೇಕ್ ಬೈಕಾಲ್ ಇದೆ. ಲೇಕ್ ಬೈಕಾಲದಿಂದ ಹರಿಯುವ ನದಿಯನ್ನ ನಾವು ಲೇನಾ ನದಿ ಅಂತ ಕರಿತೀವಿ. ನಿಮಗೆ ಕ್ವಶನ್ ಕೇಳಿದಾರ, ಬೈಕಾಲ್ ಸರೋವರದಿಂದ ಹರಿಯುವ ನದಿ ಯಾವುದು ಅಂತ ಕೇಳಿದ್ರೆ ಲೇನಾ ನದಿ. ಅದು ಯಾವ ಸಮುದ್ರವನ್ನ ಹೋಗಿ ಸೇರುತ್ತಾ, ಲ್ಯಾಪ್ಟೇವ್ ಸಮುದ್ರವನ್ನ ಸೇರುತ್ತೆ. ಆಗ್ಲೇ ಹೇಳಿದ್ವಿ, ಲ್ಯಾಪ್ಟೇವ್ ಈ ಪ್ರದೇಶದಲ್ಲಿ ಬರೋದು ಕಾರಾ ಸಮುದ್ರ, ಆಮೇಲೆ ಈಸ್ಟ್ ಸೈಬೇರಿಯನ್ ಸಮುದ್ರ ಅಂತ ಹೇಳ್ತೀವಿ. ಬೇರಿಂಗ್ ಸ್ಟ್ರೇಟ್ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದು ಏಷ್ಯಾ ಭಾಗ, ಇದು ನಾರ್ತ್ ಅಮೆರಿಕಾ ಭಾಗ. ಸೊ ನೆಕ್ಸ್ಟ್ ನದಿಗಳು ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಯೂಪ್ರಟಿಸ್ ಮತ್ತು ಟೈಗ್ರಿಸ್ ಅಂತ ಹೇಳ್ತೀವಿ. ಯೂಪ್ರಟಿಸ್ ಮತ್ತು ಟೈಗ್ರಿಸ್ ಈ ಪ್ರದೇಶದಲ್ಲಿ ಹರಿತಾವ. ಯೂಪ್ರಟಿಸ್ ಮತ್ತು ಇರಾಕ್ ದೇಶದಲ್ಲಿ ಹರಿಯುವ ಯೂಪ್ರಟಿಸ್ ಮತ್ತು ಟೈಗ್ರಿಸ್ ತುಂಬಾ ಇಂಪಾರ್ಟೆಂಟ್. ಯೂಪ್ರಟಿಸ್ ಮತ್ತು ಟೈಗ್ರಿಸ್. ಸೊ ಯಾಕೆ ಇಂಪಾರ್ಟೆಂಟ್ ಇವು ಎರಡು ನದಿಗಳು? ಈ ಎರಡು ನದಿಗಳು ಯಾಕೆ ಇಂಪಾರ್ಟೆಂಟ್ ಅಂದ್ರ ಮೆಸೊಪೊಟೇಮಿಯಾ ನಾಗರಿಕತೆಗೆ ಕಾರಣವಾಗಿರುವ ನದಿಗಳು. ಸೊ ನೋಡ್ರಿ, ಚೀನಾ ನಾಗರಿಕತೆ ಕಾರಣವಾಗಿರೋ ನದಿಗಳು ಯಾವ್ಯಾವು? ಆಂಗರ್ಜೆ ಮತ್ತು ಹುವಾಂಗೋ ನದಿ ಅಂತ ಹೇಳ್ತೀವಿ. ಸಿಂಧು ನಾಗರಿಕತೆಗೆ ಸಿಂಧು ನದಿ, ಸಪ್ತ ರಿವರ್ಗಳು ಅಂತ ಹೇಳ್ತೀವಿ, ಸಪ್ತ ಸಿಂಧು ನದಿಗಳಂತ ಹೇಳ್ತೀವಿ. ಅದೇ ತರ ಮೆಸೊಪೊಟೇಮಿಯಾ ನಾಗರಿಕತೆಗೆ ಯೂಪ್ರಟಿಸ್ ಮತ್ತು ಟೈಗ್ರಿಸ್. ಆಮೇಲೆ ಈಜಿಪ್ಟ್ ನಾಗರಿಕತೆಗೆ ನೈಲ್ ನದಿ ಅಂತ ಹೇಳ್ತೀವಿ. ನೋಡ್ರಿ, ಎಲ್ಲಾ ನಾಗರಿಕತೆಗಳು ನದಿಗಳ ದಂಡೆಯ ಮೇಲೆ ಆಗಿರೋದ್ರಿಂದ ನಾವು ಏಷ್ಯಾದ ನದಿಗಳನ್ನ ನಾವು ಏನಂತ ಕರಿತೀವಿ? ನಾಗರಿಕತೆಗಳ ನದಿಗಳ ನಾಡು ಅಂತ ಕರಿತೀವಿ. ಏಷ್ಯಾವನ್ನ ನಾಗರಿಕತೆಗಳ ನದಿಗಳ ನಾಡು ಅಂತ ಕರಿತೀವಿ. ತುಂಬಾ ಅಥವಾ ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್ ಅಂತ ಕರಿತೀವಿ. ಏಷ್ಯನ್ ರಿವರ್ಸ್ ಅನ್ನ ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದೇನ್ ಕರಿತೀವಿ? ಏಷ್ಯಾವನ್ನ ದ ಬರ್ತ್ ಪ್ಲೇಸ್ ಆಫ್ ಆಲ್ ದ ರಿಲಿಜನ್ ಅಂತ ಕರಿತೀವಿ. ಎಲ್ಲಾ ಧರ್ಮಗಳ ಉಗಮ ಸ್ಥಾನ ಯಾವುದು? ಏಷ್ಯಾ ಖಂಡವನ್ನ ಕರಿತೀವಿ. ನೋಡ್ರಿ, ಅದೇ ತರ ಇಂಪಾರ್ಟೆಂಟ್ ನದಿಗಳಾಗ್ತಾವ ಈ ಪ್ರದೇಶದಲ್ಲಿ. ಸೊ ಈ ಏರಲ್ ಸಿ ಅದೆಲ್ಲ ಈ ಪ್ರದೇಶಕ್ಕೆ ಹೋಗಿ ಸೇರೋ ಎರಡು ನದಿಗಳು. ಒಂದು ಸಿರದರ್ಯ, ಆಮೇಲೆ ಇನ್ನೊಂದು ಅಮುದರ್ಯ. ಅಮುದರ್ಯ ಮತ್ತು ಸಿರದರ್ಯ ಇವೆರಡು ಏನಾಗ್ತಾವ ಅಂದ್ರೆ ಏರಲ್ ಸರೋವರಕ್ಕೆ ಹೋಗಿ ಸೇರ್ತಾವ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ನೋಡ್ರಿ, ಈ ಪ್ರದೇಶದ ಮಯನ್ಮಾರ್ ಪ್ರದೇಶದಲ್ಲಿ ಹರಿಯುವ ನದಿ ಇರಾವಡ್ಡಿ ನದಿ. ಇದನ್ನ ನಾವೇನಂತ ಕರಿತೀವಿ? ಮಯನ್ಮಾರ್ ದೇಶದ ಜೀವ ನದಿ ಅಂತ ಕರಿತೀವಿ. ಇರಾವಡ್ಡಿ ನದಿಯನ್ನ ಮಯನ್ಮಾರ್ ದೇಶದ ಜೀವ ನದಿ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗ್ತಾವ, ಇವುಗಳನ್ನ ನೆನ್ಪಿಟ್ಕೊಡ್ರಿ. ಅದೇ ತರ ನೋಡ್ರಿ, ಇಂಡಿಯಾದಲ್ಲಿ ಹರಿಯುವ ನದಿಗಳನ್ನ ನಾವೇನಂತ ಕರಿತೀವಿ? ತುಂಬಾ ಇಂಪಾರ್ಟೆಂಟ್. ಸಿಂಧು ನದಿ ಹರಿಯುತ್ತಾ, ಆಮೇಲೆ ಗಂಗಾ ನದಿ, ಬ್ರಹ್ಮಪುತ್ರ ನದಿ ಇವು ಹರಿಯುತ್ತಾ. ಆಮೇಲೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿಯುವ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ ನದಿ, ಆಮೇಲೆ ನರ್ಮದಾ, ಈ ಪ್ರದೇಶದಲ್ಲಿ ತಪತಿ ನದಿ. ಇವು ತುಂಬಾ ಇಂಪಾರ್ಟೆಂಟ್ ನದಿಗಳಾಗಿರೋದು. ಆಮೇಲೆ ಇದನ್ನೇನ್ ಕರಿತೀವಿ? ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಯಾವ್ದನ್ನ ಕರಿತೀವಿ. ಆಮೇಲೆ ಬಿಹಾರದ ಕಣ್ಣೀರು ನದಿ ಅಂತ ಕರಿತೀವಿ. ಯಾವ್ದನ್ನ? ಒಡಿಸಾದ ಕಣ್ಣೀರು ನದಿ ಅಂತ ಯಾವ್ದನ್ನ ಕರಿತೀವಿ ಅನ್ನೋದನ್ನ ನೀವು ಸ್ವಲ್ಪ ನೋಡ್ಕೊಡ್ರಿ. ದಾಮೋದರ್ ನದಿ, ಮಹಾನದಿ, ಆಮೇಲೆ ಇನ್ನೊಂದು ಬರುತ್ತೆ ತೀಸ್ತಾ ನದಿ. ಇವೆಲ್ಲ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ನದಿಗಳು ಕಂಡು ಬರ್ತಾವ ನಮ್ಮ ಇಂಡಿಯಾದಲ್ಲಿ. ಸೊ ಇವುಗಳು ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಗಳ ಬಗ್ಗೆ, ಜಲಸಂಧಿಗಳ ಬಗ್ಗೆ. ಜಲಸಂಧಿಗಳು
ಎರಡು ಜಲಭಾಗಗಳನ್ನ ಸೇರಿಸೋದಂತ ಹೇಳಿದ್ವಿ. ಆ ಜಲಸಂಧಿಗಳು ಯಾವ್ಯಾವ ಅಂತ ನೋಡ್ರಿ. ಈ ಪ್ರದೇಶದಲ್ಲಿ ಕಂಡು ಬರುವ ಜಲಸಂಧಿ ಯಾವುದು? ಬೇರಿಂಗ್ ಜಲಸಂಧಿ. ಆಗ್ಲೇ ಹೇಳಿದ್ವಿ ಬೇರಿಂಗ್ ಜಲಸಂಧಿ. ಅದೇ ತರ ತುಂಬಾ ಇಂಪಾರ್ಟೆಂಟ್ ಈ ಪ್ರದೇಶದಲ್ಲಿ ಕಂಡು ಬರುವ ಒಂದು ಜಲಸಂಧಿ ಯಾವುದು? ಮಲಕ್ಕಾ ಜಲಸಂಧಿ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ಅತಿ ಬ್ಯುಸಿಯೆಸ್ಟ್ ಜಲಸಂಧಿ ಯಾವ್ದಂದ್ರೆ ಮಲಕ್ಕಾ ಜಲಸಂಧಿ. ಯಾಕಂದ್ರೆ ಎಲ್ಲಾ ದೇಶದಿಂದ ಬರುವ ಹಡಗುಗಳು ಇದೇ ರೂಟಿಂದ ಹೋಗ್ಬೇಕು, ಬೇರೆ ರೂಟಿಂದ ಹೋಗಕ್ ಚಾನ್ಸೇ ಇಲ್ಲ. ಇದೇ ರೂಟಿಂದ ಹೋಗೋದ್ರಿಂದ ಇದು ತುಂಬಾ ಬ್ಯುಸಿಯೆಸ್ಟ್ ಸ್ಟ್ರೇಟ್ ಅಂತ ಹೇಳ್ತೀವಿ, ಜಲಸಂಧಿ, ಮಲಕ್ಕಾ ಜಲಸಂಧಿ. ಅದೇ ತರ ನೋಡ್ರಿ, ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಕಂಡು ಬರುವ ಪಾಕ್ ಜಲಸಂಧಿ. ಇದು ಪಾಕಿಸ್ತಾನ ನಡುವೆ ಕಂಡು ಬರಂಗಿಲ್ಲ, ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಕಂಡು ಬರುತ್ತ. ಆಮೇಲೆ ಇಲ್ಲೊಂದು ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತ ಸುಂಡಾ ಜಲಸಂಧಿ. ಸುಂಡಾ ಜಲಸಂಧಿ ಇಂಡೋನೇಷ್ಯಾದ ದ್ವೀಪಗಳಾದ ಸುಮಾತ್ರಾ ಮತ್ತು ಜಾವಾಗಳ ನಡುವೆ ಕಂಡುಬರುವ ಜಲಸಂಧಿ ಸುಂಡಾ ಜಲಸಂಧಿ. ಆಮೇಲೆ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಒಂದು. ಸೊ ಇದನ್ನ ನಾವು ಏನಂತ ಕರಿತೀವಿ? ಯಾವ ಜಲಸಂಧಿ ಅಂತ ಕರಿತೀವಿ? ತುಂಬಾ ಇಂಪಾರ್ಟೆಂಟ್ ಆಗತ್ತ. ಹರ್ಮೂಜ್ ಜಲಸಂಧಿ ಅಂತ ಕರಿತೀವಿ. ಹರ್ಮೂಜ್ ಜಲಸಂಧಿ ಇದು ಯಾವ ಯಾವ ಪ್ರದೇಶಗಳನ್ನ ಸೇರಿಸುತ್ತ? ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಮುದ್ರವನ್ನ, ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಗಲ್ಫ್ ಅನ್ನ ಸೇರಿಸೋದು ಯಾವುದು? ಹರ್ಮೂಜ್ ಜಲಸಂಧಿ ಅಂತ ಕರಿತೀವಿ. ನೋಡ್ರಿ, ಅದೇ ತರ ಇಂಪಾರ್ಟೆಂಟ್ ಇನ್ನೊಂದು ಕಂಡು ಬರುತ್ತಾ ಈ ಪ್ರದೇಶದಲ್ಲಿ. ಇಲ್ಲಿ ಏನಂತ ಹೇಳಿದ್ರೆ ಆಫ್ರಿಕಾ ಕಂಡು ಬರುತ್ತೆ ಕೆಳಗಡೆ. ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಜಲಸಂಧಿ ಯಾವುದು? ಬಾಬ್ ಎಲ್ ಮಂಡೇಬ್. ಬಾಬ್ ಎಲ್ ಮಂಡೇಬ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರವನ್ನ ಸೇರಿಸುವ ಜಲಸಂಧಿ ಯಾವ್ದಂದ್ರೆ ಬಾಬ್ ಎಲ್ ಮಂಡೇಬ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಪ್ರದೇಶದ ಮೂಲಕ ಏನಂದ್ರೆ ಹಡಗುಗಳು ಜಾಸ್ತಿ ಹೋಗ್ತಾವ ಬಾಬ್ ಎಲ್ ಮಂಡೇಬ್ ಇಂದ. ಯಾಕಂದ್ರ ಇಲ್ಲಿ ಸುಯೇಜ್ ಕೆನಾಲ್ ಇರೋದ್ರಿಂದ. ಸುಯೇಜ್ ಕೆನಾಲ್ ಯಾವ್ದಕ್ ಹೋಗಿ ಸೇರುತ್ತ? ಮೆಡಿಟರೇನಿಯನ್ ಸಮುದ್ರ. ನೋಡ್ರಿ, ರೂಟ್ಗಳು ಎಲ್ಲಿಂದ್ರೆ ಪೆಸಿಫಿಕ್ ಇಂದ ಮಲಕ್ಕಾ ಜಲಸಂಧಿಯಿಂದ ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರದಿಂದ ನೆಕ್ಸ್ಟ್ ಏನು ಕೆಂಪು ಸಮುದ್ರದಿಂದ, ಸುಯೇಜ್ ಕೆನಾಲ್ ಇಂದ ಮೆಡಿಟರೇನಿಯನ್ ಇಂದ ನೆಕ್ಸ್ಟ್ ಏನಾಗತ್ತ ಅಟ್ಲಾಂಟಿಕ್ ಓಷಿಯನ್ ಅನ್ನ ಸೇರ್ತಾವ. ಇದೇನಂತ ಹೇಳಿದ್ರೆ ಸಿ ರೂಟ್, ಜಲಮಾರ್ಗ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಜಲಮಾರ್ಗ ಅಂತ ಹೇಳ್ತೀವಿ. ಸೊ ಮತ್ ಬೇರೆ ಬೇರೆ ಸ್ಟೇಟ್ ಗಳು ಬರ್ತಾವ, ಬಟ್ ಆದ್ರೆ ನಮ್ಮ ಎಕ್ಸಾಮ್ಗೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಟೇಟ್ಗಳು ಇವು. ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡ್ರಿ, ನಾವು ಹೇಳಿದ್ವಿ ಯಾವ ಜಲಸಂಧಿಗಳಿದಾವ ಅಂತಂದ ಹೇಳಿ. ಸ್ಟ್ರೇಟ್ ಆಫ್ ಮಲಕ್ಕಾ, ಬಾಬ್ ಎಲ್ ಮಂಡೇಬು, ಸ್ಟ್ರೇಟ್ ಆಫ್ ಹರ್ಮೂಜ್, ಇಲ್ಲಿ ಸುಯೇಜ್ ಕೆನಾಲ್ ಇಂದ ಮೆಡಿಟರೇನಿಯನ್ ಸಮುದ್ರವನ್ನ ಸೇರಿ ನೆಕ್ಸ್ಟ್ ಏನಾಗತ್ತ ಅಟ್ಲಾಂಟಿಕ್ ಅನ್ನ ಮಹಾಸಾಗರವನ್ನ ಸೇರುತ್ತ. ಇವೇನಂತಂದ ಹೇಳಿದ್ರೆ ಸಿ ರೂಟ್, ಎಲ್ಲಾ ಖಂಡಗಳನ್ನ ಸೇರಿಸುವ ಜಲಮಾರ್ಗಗಳು. ಸೊ ಅತಿ ಹೆಚ್ಚು ಬ್ಯುಸಿಯೆಸ್ಟ್ ಯಾವುದು? ಮಲಕ್ಕಾ ಜಲಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಸ್ಥಭೂಮಿಗಳು ಅಂತ ಹೇಳ್ತೀವಿ. ಪ್ರಸ್ಥಭೂಮಿಗಳು, ಆಮೇಲೆ ನದಿಮುಖಜ ಭೂಮಿಗಳು. ಪ್ರಸ್ಥಭೂಮಿಗಳು ಮತ್ತು ನದಿಮುಖಜ ಭೂಮಿಗಳು ಪ್ಲೇಟ್ಯೂಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಫಸ್ಟ್ ಥಿಂಗ್ ಬರೋದು ಸೈಬೇರಿಯನ್ ಪ್ಲೇಟ್ಯೂ. ಈ ಪ್ರದೇಶದಲ್ಲಿ ಸೈಬೇರಿಯನ್ ತಗ್ಗು ಪ್ರದೇಶ ಅಂತ ಕಂಡು ಬರುತ್ತೆ. ಸೊ ಏನಿದು ಸೈಬೇರಿಯನ್ ತಗ್ಗು ಪ್ರದೇಶ? ಇಲ್ಲಿ ಏನಂತ ಹೇಳಿದ್ರೆ ಹಿಮದಿಂದ ಆವೃತವಾಗಿರೋ ಇಲ್ಲಿ ವಾಯುಗುಣ ಏನಿರುತ್ತೆ ತಂಡ್ರಾ ಮತ್ತು ಟೈಗಾ ವಾಯುಗುಣದಿಂದ ಕಂಡು ಬರುತ್ತೆ. ಸೊ ಆಮೇಲೆ ನೋಡ್ರಿ, ಇದು ವೆಸ್ಟ್ ಸೈಬೇರಿಯನ್ ಅಂತ ಹೇಳ್ತೀವಿ. ವೆಸ್ಟ್ ಸೈಬೇರಿಯನ್ ಪ್ಲೇಟ್ಯೂ ಮತ್ತು ಈಸ್ಟ್ ಸೈಬೇರಿಯನ್ ಪ್ಲೇಟ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರೋದು ಕೇಂದ್ರ ಮೈದಾನಗಳು, ಆಮೇಲೆ ಆಗ್ನೇಯ ಮೈದಾನಗಳು, ಆಮೇಲೆ ದಕ್ಷಿಣ ಮೈದಾನಗಳಂತ ಕಂಡು ಬರ್ತಾವ. ಬಟ್ ಆದ್ರೆ ನಾವು ಯಾವ ತರ ಹೇಳ್ತೀವಿ ಅಂದ್ರೆ, ನದಿಗಳ ಮೂಲಕ ಯಾವ ನದಿ ಮುಖಜ ಭೂಮಿಗಳು ಉಂಟಾಗಿದಾವ ಅಂತ ಹೇಳಿ ನೋಡ್ರಿ. ಸೈಬೇರಿಯನ್ ತಗ್ಗಾದ ಪ್ರದೇಶ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಕಂಡು ಬರುತ್ತೆ, ಮಂಚೂರಿಯನ್ ಪ್ಲೇನ್ ಅಂತ ಕಂಡು ಬರುತ್ತೆ. ಮಂಚೂರಿಯನ್ ಪ್ರಸ್ಥಭೂಮಿ. ನಮಗೆ ಕ್ವಶನ್ ಕೇಳಿದಾರ, ಮಂಚೂರಿಯನ್ ಪ್ರಸ್ಥಭೂಮಿ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಥವಾ ಮಂಚೂರಿಯನ್ ನದಿ ಮುಖಜ ಭೂಮಿ? ಅಮೂರ್ ನದಿಯಿಂದ. ಅಮೂರ್ ನದಿಯಿಂದ. ನಾ ಆಗ್ಲೇ ಹೇಳ್ತಾ ಇದ್ದೆ ನದಿಗಳ ಬಗ್ಗೆ, ಒಂದೊಂದಾಗಿ ಇಲ್ಲಿ ಬರುತ್ತ. ಅಮೂರ್ ನದಿಯು ಚೀನಾ ಮತ್ತು ರಷ್ಯಾ ದೇಶಗಳ ನಡುವಿನ ಬಾರ್ಡರ್ ಆಗಿದೆ. ಚೀನಾ ಮತ್ತು ರಷ್ಯಾ ದೇಶಗಳ ನಡುವಿನ ಬಾರ್ಡರ್ ಅಮೂರ್ ನದಿ. ಇಲ್ಲಿ ಯಾವ್ದಂತ ನದಿ ಮುಖಜ ಭೂಮಿ ಐತೆ? ಮಂಚೂರಿಯನ್ ನದಿ ಮುಖಜ ಭೂಮಿ ಐತೆ. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಚೀನಾ ಮುಖಜ ಭೂಮಿ ಅಂತ ಹೇಳ್ತೀವಿ. ಚೀನಾ ಗ್ರೇಟ್ ಪ್ಲೇನ್ ಅಂತ ಹೇಳ್ತೀವಿ ಈ ಪ್ರದೇಶದಲ್ಲಿ. ಯಾಕ? ಈ ಪ್ರದೇಶದಲ್ಲಿ ಎರಡು ನದಿಗಳು ಹರಿತಾವ, ಒಂದು ಯಾಂಗಡ್ಜೆ ನದಿ, ಇನ್ನೊಂದು ಹುವಾಂಗೋ ನದಿ. ಈ ಎರಡು ನದಿಗಳಿಂದ ಉಂಟಾಗಿರುವ ಮುಖಜ ಭೂಮಿ ಚೀನಾ ಮುಖಜ ಭೂಮಿ ಅಥವಾ ದ ಗ್ರೇಟ್ ಪ್ಲೇನ್ ಆಫ್ ಚೀನಾ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ,
ಇನ್ನೊಂದು ಟರೇನಿಯನ್ ಪ್ರಸ್ಥಭೂಮಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಟರೇನಿಯನ್ ಪ್ರಸ್ಥಭೂಮಿ ತುಂಬಾ ಇಂಪಾರ್ಟೆಂಟ್. ಟರೇನಿಯನ್ ಪ್ರಸ್ಥಭೂಮಿ, ಇಲ್ಲಿ ಹರಿಯುವ 2 ನದಿಗಳು, ಒಂದು ಸಿರುದರ್ಯ, ಇನ್ನೊಂದು ಅಮುದರ್ಯ. ತುಂಬಾ ಇಂಪಾರ್ಟೆಂಟ್ ಆಗುತ್ತಾ, ಅಮು ಮತ್ತು ಸಿರುದರ್ಯ, ದರ್ಯ ಅಂತ ಹೇಳ್ತೀವಿ. ಅಮುದರ್ಯ ಮತ್ತು ಸಿರುದರ್ಯ, ಈ 2 ನದಿಗಳಿಂದ ಉಂಟಾದ ನದಿ ಮುಖಜ ಭೂಮಿ ಟರೇನಿಯನ್ ಪ್ರಸ್ಥಭೂಮಿ. ಇಲ್ಲಿ ನೋಡ್ರಿ, ಸೈಬೇರಿಯಾ ಪ್ರಸ್ಥಭೂಮಿಯಲ್ಲಿ ಒಂದು ಓಬ್ ನದಿ ಹರಿಯುತ್ತೆ, ಇನ್ನೊಂದು ಎನ್ಸ್ಲಿ ನದಿ ಹರಿಯುತ್ತೆ, ಆಮೇಲೆ ಲೇನಾ ನದಿ. ಈ ನದಿಗಳಿಂದ ಉಂಟಾದ ಪ್ರಸ್ಥಭೂಮಿಯನ್ನು ನಾವು ಏನಂತ ಕರಿತೀವಿ, ವೆಸ್ಟ್ ಸೈಬೇರಿಯನ್ ಮತ್ತು ಈಸ್ಟ್ ಸೈಬೇರಿಯನ್ ಪ್ರಸ್ಥಭೂಮಿಗಳಂತ ಕರಿತೀವಿ. ಇಲ್ಲಿ ನೋಡ್ರಿ, ಅದೇ ಕೆಳಗಡೆ ಈ ಪ್ರದೇಶದಲ್ಲಿ ನೋಡ್ರಿ 2 ನದಿಗಳು ಹರಿತಾವ, ಟೈಗ್ರಿಸ್ ಮತ್ತು ಯೂಪ್ರಟಿಸ್ ನದಿಗಳು ಹರಿಯುವ ಈ ನದಿ ಮುಖಜ ಭೂಮಿಯನ್ನ ನಾವೇನಂತ ಕರಿತೀವಿ, ಸಿರಿಯಾ ಇರಾಕ್ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಸಿರಿಯಾ ಮತ್ತು ಇರಾಕ್. ಸೊ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಸಿಂಧು, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸಿಂಧೂ ನದಿ ಮುಖಜ ಭೂಮಿ ಕಂಡು ಬರುತ್ತೆ. ಆಮೇಲೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಮುಖಜ ಭೂಮಿಗಳು ಕಂಡು ಬರ್ತಾವ. ಪ್ರಪಂಚದ ಅತಿ ದೊಡ್ಡ ಮುಖಜ ಭೂಮಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ನೋಡ್ರಿ. ಆಮೇಲೆ ಮಯನ್ಮಾರ್ ಮುಖಜ ಭೂಮಿ ಕಂಡು ಬರುತ್ತೆ, ಇರಾವಡ್ಡಿ ನದಿಯಿಂದ ನಿರ್ಮಿತವಾಗಿರೋದು. ಇವೆಲ್ಲ ಏನಂತಂದು ಹೇಳಿದ್ರೆ ಪುರಾತನ ಪ್ರಸ್ಥಭೂಮಿಗಳಂತ ಕರಿತೀವಿ. ಇಲ್ಲಿ ಪುರಾತನ ಪ್ರಸ್ಥಭೂಮಿಗಳಂತ ಇವುಗಳನ್ನ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗಿರೋ ನೆಕ್ಸ್ಟ್ ಪಾಯಿಂಟ್ಸ್, ವ್ಯವಸಾಯ. ಯಾವ್ಯಾವ ಪ್ರದೇಶದಲ್ಲಿ ಏನೇನು ವ್ಯವಸಾಯ ಮಾಡ್ತಾರ, ನಮ್ಗೆ ಕ್ವಶನ್ಸ್ ಕೇಳೋದು. ಫಸ್ಟ್ ಒಂದು, ಭತ್ತವನ್ನ ಎಲ್ಲಿ ಜಾಸ್ತಿ ಬೆಳಿತಾರ, ಚೀನಾ ಮತ್ತು ಭಾರತದಲ್ಲಿ ಜಾಸ್ತಿ, ಅತಿ ಹೆಚ್ಚು ಚೀನಾದಲ್ಲಿ ಬೆಳಿತಾರ. ಆಮೇಲೆ ಸೆಕೆಂಡ್ ಭಾರತದಲ್ಲಿ ಬೆಳಿತಾರ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್, ಗೋಧಿಯನ್ನ ಎಲ್ಲಿ ಬೆಳಿತಾರ. ಸೊ ಗೋಧಿಯನ್ನ ಅತಿ ಹೆಚ್ಚು ಯಾವ ದೇಶಗಳಲ್ಲಿ ಬೆಳಿತಾರ, ಚೀನಾ, ಭಾರತ, ಪಾಕಿಸ್ತಾನ್, ಆಮೇಲೆ ರಷ್ಯಾದ ಈ ಪ್ಲೇಸ್ಗಳಲ್ಲಿ, ನದಿ ಮುಖಜ ಭೂಮಿಗಳಲ್ಲಿ ಏನ್ ಬೆಳಿತಾರ, ಗೋಧಿಯನ್ನ ಅತಿ ಹೆಚ್ಚಾಗಿ ಬೆಳಿತಾರ. ಬಟ್ ಆದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿಯನ್ನ ಚೀನಾ ದೇಶದಲ್ಲಿ ಬೆಳಿತಾರ. ಅದೇ ತರ ನೋಡ್ರಿ, ರಬ್ಬರ್ ಅನ್ನ ಅತಿ ಹೆಚ್ಚು ಯಾವ ಪ್ರದೇಶಗಳಲ್ಲ ಅಂದ್ರೆ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬೆಳಿತಾರ. ಸೊ ಅತಿ ಹೆಚ್ಚು ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಬೆಳಿತಾರ ಅಂದ್ರೆ ರಬ್ಬರ್ ಅನ್ನ ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು ಬೆಳಿತಾರ. ಇಂಡೋನೇಷ್ಯಾ ದೇಶದಲ್ಲಿ ಅತಿ ಹೆಚ್ಚು ಬೆಳಿತಾರ. ಆಮೇಲೆ ಸೆಕೆಂಡ್ ಮಲೇಷಿಯಾ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ರಬ್ಬರ್ ಅನ್ನ ಬೆಳಿತಾರ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟು, ಚಹಾವನ್ನ ಅತಿ ಹೆಚ್ಚು ಎಲ್ಲಿ ಬೆಳಿತಾರ, ಅತಿ ಹೆಚ್ಚು ಚಹಾವನ್ನ ಎಲ್ಲಿ ಬೆಳಿತಾರ ಅಂದ್ರೆ ಚೀನಾದಲ್ಲಿ ಬೆಳಿತಾರ. ಅತಿ ಹೆಚ್ಚು ಚಹಾವನ್ನ ಚೀನಾದಲ್ಲಿ ಬೆಳಿತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಹತ್ತಿಯನ್ನ ಅತಿ ಹೆಚ್ಚು ಚೀನಾದಲ್ಲೇ ಬೆಳಿತಾರ. ನೋಡ್ರಿ, ಎಲ್ಲಾ ಫುಡ್ ಪ್ರಾಡಕ್ಟ್ ಗಳನ್ನ, ಆಹಾರ ಧಾನ್ಯಗಳನ್ನ ಚೀನಾದಲ್ಲೇ ಜಾಸ್ತಿ ಬೆಳಿತಾರ. ಸಮ್ ಇಂಪಾರ್ಟೆಂಟ್ ಬೆಳೆಗಳನ್ನ ಬಿಟ್ರೆ ಎಲ್ಲಾ ಬೆಳೆಗಳನ್ನ ಚೀನಾದಲ್ಲೇ ಬೆಳಿತಾರ. ಹತ್ತಿಯನ್ನ 2ನೇ ದೇಶ ಬೆಳೆಯುವ ದೇಶ ಯಾವ್ದಂದ್ರೆ ಭಾರತ ದೇಶ ನೋಡ್ರಿ. ಆಮೇಲೆ ದ್ವಿದಳ ಧಾನ್ಯಗಳನ್ನ ಅತಿ ಹೆಚ್ಚು ಎಲ್ಲಿ ಬೆಳಿತಾರ, ದ್ವಿದಳ ಧಾನ್ಯಗಳನ್ನ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಬೆಳಿತಾರ. ಯಾವುದೇ ದ್ವಿದಳ ಧಾನ್ಯ ಬಂದ್ರು ಕೂಡ ಅತಿ ಹೆಚ್ಚು ಎಲ್ಲಿ ಬೆಳಿತಾರ, ಇಂಡಿಯಾದಲ್ಲೇ ಬೆಳಿತಾರ. ಆಮೇಲೆ ಏಷ್ಯಾದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಎಲ್ಲಿ ಬೆಳಿತಾರ, ಅತಿ ಹೆಚ್ಚು ಕಬ್ಬನ್ನ ಪ್ರಪಂಚದಲ್ಲಿ ಬ್ರೆಜಿಲ್ ಅಲ್ಲಿ ಬೆಳಿತಾರ. ಬ್ರೆಜಿಲ್ ಬಿಟ್ರೆ ನೆಕ್ಸ್ಟ್ ಬೆಳೆಯೋದು ಭಾರತದಲ್ಲಿ. ಸೊ ಇವೇನಂತಂದು ಹೇಳಿದ್ರೆ ಸಮ್ ಇಂಪಾರ್ಟೆಂಟ್, ಇನ್ನೂ ಇಂಪಾರ್ಟೆಂಟ್ ಇದಾವ. ಸೆಣಬನ್ನ ಇಲ್ಲಿ ಬೆಳಿತಾರ. ಸೆಣಬು ನೋಡ್ರಿ, ಅದೇ ಪ್ರದೇಶದಲ್ಲಿ ಸೆಣಬನ್ನ ಎಲ್ಲಿ ಬೆಳಿತಾರ, ಇಂಡಿಯಾ ಮತ್ತು ಬಾಂಗ್ಲಾದೇಶದಲ್ಲಿ ಜಾಸ್ತಿ ಬೆಳಿತಾರೆ. ಅತಿ ಹೆಚ್ಚು ಇಂಡಿಯಾದಲ್ಲಿ ಬೆಳಿತಾರ, ಸೆಕೆಂಡ್ ಬಾಂಗ್ಲಾದೇಶದಲ್ಲಿ ಬೆಳಿತಾರೆ. ಇವೇನಂತಂದು ಹೇಳಿದ್ರೆ ಆಹಾರ ಧಾನ್ಯಗಳನ್ನ ಅತಿ ಹೆಚ್ಚು ಎಲ್ಲಿ ಬೆಳಿತಾರ ಅಂತಂದ ಹೇಳಿ. ಆಮೇಲೆ ನೋಡ್ರಿ, ತುಂಬಾ ಇಂಪಾರ್ಟೆಂಟು, ದ್ವೀಪಗಳು, ಐಲ್ಯಾಂಡ್ಸ್. ನಮಗೆ ಕ್ವಶನ್ಸ್ ಬರೋವೇ ಅವು, ದ್ವೀಪಗಳು ಯಾವ್ಯಾವು. ನಾವು ಆಗ್ಲೇ ಹೇಳಿದ್ವಿ, ಈ ಪ್ರದೇಶದಲ್ಲಿ ಒಂದು ಪ್ರಸ್ಥಭೂಮಿ ಕಂಡು ಬರುತ್ತೆ, ಒಂದು ಪರ್ಯಾಯ ದ್ವೀಪ ಕಂಡು ಬರುತ್ತೆ, ಯಾವುದು, ಕಾಮ್ಟಾಸ್ಕ್ ಅಂತ ಹೇಳಿದ್ವಿ. ಕಾಮ್ಟಾಸ್ಕ್ ಪರ್ಯಾಯ ದ್ವೀಪ. ಸೊ ಇದ್ರದ್ದು ಎಕ್ಸ್ಟೆನ್ಷನ್ ಪಾರ್ಟ್ ಏನಿದೆ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರ್ತಾವ ನೋಡ್ರಿ, ಸಣ್ಣ ಸಣ್ಣ ದ್ವೀಪಗಳು ಕಂಡು ಬರ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ, ಕುರಿಲ್ಸ್ ದ್ವೀಪಗಳು ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್ ಪಾರ್ಟ್ ಯಾವ್ದು ಬರುತ್ತೆ, ಜಪಾನ್ ದ್ವೀಪಗಳು ಅಂತ ಕಂಡು ಬರುತ್ತೆ, ಜಪಾನ್. ಸೊ ದ್ವೀಪ ದೇಶ ಅಂತ ಹೇಳ್ತೀವಿ. ಜಪಾನ್ ಅಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು, ಬಿಟ್ವೀನ್, ಹೊನ್ಶು ದ್ವೀಪ ಅಂತ ಕರಿತೀವಿ. ಅತಿ ದೊಡ್ಡ ದ್ವೀಪ ಯಾವುದು, ಹೊನ್ಶು ದ್ವೀಪ. ನೋಡ್ರಿ, ಇದ್ರ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಜಪಾನಿನ ರಾಜಧಾನಿ ಟೋಕಿಯೋ ಕೂಡ ಕಂಡು ಬರೋದಲ್ಲಿ ಹೊನ್ಶು ದ್ವೀಪದಲ್ಲೇ ಕಂಡು ಬರುತ್ತೆ. ಸೊ ಆಮೇಲೆ ಜಪಾನ್ ಬ್ಯಾಂಕ್ ಅಲ್ಲಿ ಈ ಪ್ರದೇಶದಲ್ಲಿ ಮತ್ತು ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಏನ್ ಸಿಗ್ತಾವ, ಮೀನುಗಳು ಸಿಗ್ತಾವ. ನಾವ್ ಹೇಳಿದ್ವಿ, ಲಾರೆಂಟೈನ್ ವಾಯುಗುಣ ಮೇಲ್ಗಡೆಯಿಂದ ಶೀತ ಪ್ರವಾಹ, ಕೆಳಗಡೆಯಿಂದ ಉಷ್ಣ ಪ್ರವಾಹ ಬಂದು ಸೇರ್ಕೊಂಡು ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಏನ್ ಸಿಗ್ತಾವ,
ಮೀನುಗಳು ಸಿಗ್ತಾವ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲೊಂದು ಬರುತ್ತೆ ನೋಡ್ರಿ, ಫಿಲಿಪೀನ್ಸ್ ದ್ವೀಪ ಸಮೂಹ. ಫಿಲಿಪೀನ್ಸ್ ದ್ವೀಪ ಸಮೂಹ ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪ ಸಮೂಹದಲ್ಲಿ ಒಂದಾದ ಫಿಲಿಪೀನ್ಸ್ ದ್ವೀಪ ಸಮೂಹ. ಇದರಲ್ಲಿ ನಿಮಗೆ ಫಿಲಿಪೀನ್ಸ್ ದ್ವೀಪ ಸಮೂಹದಲ್ಲಿ ನಿಮಗೆ ಕೇಳೋ ಕ್ವಶನ್ಸ್ ಏನಂತ ಹೇಳಿದ್ರೆ, ಫಿಲಿಪೀನ್ಸ್ ದ್ವೀಪ ಸಮೂಹದಲ್ಲಿ ಕಂಡುಬರುವ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳ್ತಾರ. ಸೊ ಯಾವ ದ್ವೀಪ? ಲುಜಾನ್ ಅಂತ ಹೇಳ್ತೀವಿ. ಅತಿ ದೊಡ್ಡ ದ್ವೀಪ ಯಾವುದು? ಲುಜಾನ್ ದ್ವೀಪ. ಆಮೇಲೆ ಇದನ್ನ ನಾವೇನಂತ ಕರಿತೀವಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ರೈಸ್ ಬೌಲ್ ಆಫ್ ಫಿಲಿಪೀನ್ಸ್ ಅಂತ ಕರಿತೀವಿ. ರೈಸ್ ಬೌಲ್ ಆಫ್ ಫಿಲಿಪೀನ್ಸ್. ನಾವ್ ಹೆಂಗ್ ಸಕ್ಕರೆಯ ಬಟ್ಟಲ್ ಅನ್ನ ಕ್ಯೂಬಾ ಅಂತ ಕರಿತೀವಿ, ಅದೇ ತರ ಭತ್ತದ ಬಟ್ಟಲು ಆದ ಲೂಜಾನ್ ಅಂತ ಎಲ್ಲಿದೆ? ಫಿಲಿಪೀನ್ಸ್ ದ್ವೀಪದಲ್ಲಿದೆ ಅಂತ ಹೇಳ್ತೀವಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್, ಸ್ಮೋಕರ್ಸ್. ಸಿಗರ್ ಅನ್ನೋ ಸಿಗರೇಟ್, ಇದಕ್ಕ ಉತ್ಪಾದನೆ ಆಗೋ ತಂಬಾಕು ಏನಿರುತ್ತಲ್ಲ, ಟೊಬ್ಯಾಕೊ ಏನಿರುತ್ತಲ್ಲ, ಅದನ್ನ ಎಲ್ಲಿ ಬೆಳಿತಾರ? ಲುಜಾನ್ ಅಲ್ಲಿ ಜಾಸ್ತಿ ಬೆಳಿತಾರ, ಫಿಲಿಪೀನ್ಸ್ ಅಲ್ಲಿ ಜಾಸ್ತಿ ಬೆಳಿತಾರ. ಆಮೇಲೆ ಎರಡನೇ ದ್ವೀಪ, ಇನ್ನೊಂದ್ ಏನ್ ಹೇಳ್ತೀವಿ? ಮಿಂಡಾನೋ ಅಂತ ಹೇಳ್ತೀವಿ. ಮಿಂಡಾನೋ. ಸೊ ಈ ದ್ವೀಪದಲ್ಲಿ ಕಂಡು ಬರುವ ಮೌಂಟ್ ಅಪು. ಸೊ ಇದೇನಂತ ಹೇಳಿದ್ರೆ ಫಿಲಿಪೀನ್ಸ್ ನ ಅತಿ ದೊಡ್ಡ ಪರ್ವತ. ಅದೇ ತರ ನಂದಿದ ಜ್ವಾಲಾಮುಖಿ ಅಂತ ಹೇಳ್ತೀವಿ. ಮೌಂಟ್ ಅಪು ಅನ್ನ ನಂದಿದ ಜ್ವಾಲಾಮುಖಿ, ಡಾರ್ಮೆಂಟ್ ವೋಲ್ಕ್ಯಾನೋ ಅಂತ ಹೇಳ್ತೀವಿ. ಸೊ ಅದೆಲ್ಲಿ ಕಂಡು ಬರುತ್ತಾ? ಮಿಂಡಾನೋದಲ್ಲಿ ಕಂಡು ಬರುತ್ತಾ. ಇದನ್ನ ನಿಮ್ಗೆ ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರ. ಅದೇ ತರ ಲುಜಾನೋದಲ್ಲಿ ಮೌಂಟ್ ಮಯಾನ್ ಅಂತಂದು ಕಂಡು ಬರುತ್ತಾ, ಮೌಂಟ್ ಮಯಾನ್. ಸೊ ಇದೊಂದು ಜಾಗೃತ ಜ್ವಾಲಾಮುಖಿ. ರೀಸೆಂಟ್ಲಿ ಇದು ಸ್ಫೋಟಗೊಂಡಿತ್ತು. ಯಾವುದು? ಮಯಾನ್ ಅಂತ ಹೇಳ್ತೀವಿ. ಸೊ ತುಂಬಾ ಇಂಪಾರ್ಟೆಂಟು, ಮಯಾನ್ ಜ್ವಾಲಾಮುಖಿ. ಇದು ಯಾವ್ದ್ರಲ್ಲಿದೆ? ಯಾವ ದ್ವೀಪದಲ್ಲಿ? ಲುಜಾನ್ ದ್ವೀಪದಲ್ಲಿದೆ. ಸೊ ಇವುಗಳನ್ನ ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಂಡು ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಕಂಡು ಬರೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈ ಪ್ರದೇಶದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಆಮೇಲೆ ಇಂಡೋನೇಷ್ಯಾ ದ್ವೀಪಗಳು, ಸುಮತ್ರಾ ಮತ್ತು ಜಾವಾ ದ್ವೀಪಗಳು. ನಿಮ್ಗೆ ಇಲ್ಲಿ ಕ್ವಶನ್ ಕೇಳಿದಾರೆ ಅಂತ ಹೇಳಿದ್ರೆ, ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ್ ಯಾವ ದ್ವೀಪದಲ್ಲಿದೆ? ಸುಮತ್ರಾನ, ಜಾವಾನ ಅಂತ ಸೊ ಸರ್ಚ್ ಮಾಡ್ರಿ. ಯಾವ್ದ್ರಲ್ಲಿ ಕಂಡು ಬರುತ್ತಾ? ಸುಮತ್ರಾ ಅಥವಾ ಜಾವಾ, ಯಾವ್ದ್ರಲ್ಲಿ ಬರುತ್ತಾ? ಜಾವಾ ದ್ವೀಪದಲ್ಲಿ ಕಂಡು ಬರುತ್ತಾ. ಸೊ ಈ ತರ ಏನಂತ ಹೇಳಿದ್ರೆ, ಕ್ಯಾಪಿಟಲ್ಸ್ ಗಳು ಯಾವ ದ್ವೀಪಗಳಲ್ಲಿ ಕಂಡು ಬರ್ತಾವ ಅಥವಾ ಯಾವ ದ್ವೀಪಗಳಲ್ಲಿ ಆಕ್ಟಿವ್ ವೋಲ್ಕ್ಯಾನೋಗಳು ಇದಾವ, ಅವ್ರ ಬಗ್ಗೆನೇ ನಿಮ್ಗೆ ಏನಂದ್ರೆ ಕ್ವಶನ್ಸ್ ಗಳು ಬರ್ತಾವ. ಇವುಗಳನ್ನ ಬಿಟ್ಟು ಯಾವ್ದ್ರೆ ಕ್ವಶನ್ಸ್ ಗಳು ಬರಲ್ಲ. ಅದೇ ತರ ಯಾವ ತರ ಕ್ವಶನ್ಸ್ ಬರ್ತಾವ ನೋಡ್ರಿ. ಇಲ್ಲಿ ನಾವು ಹೇಳಿದ್ವಿ ಹರ್ಮುಜ್ ಜಲಸಂಧಿ ಅಂತ ಹೇಳಿದ್ವಿ. ಯಾವ ದೇಶಗಳ ನಡುವೆ? ಇರಾನ್ ಮತ್ತು UAE ದೇಶ. ಅದೇ ತರ ನೋಡ್ರಿ, ನೆಕ್ಸ್ಟ್ ಮಲಕ್ಕಾ ಇಲ್ಲಿ ಬರುತ್ತೆ ನೋಡ್ರಿ, ಮಲಕ್ಕಾ ಜಲಸಂಧಿ. ಈ ಜಲಸಂಧಿ ಯಾವ ದೇಶಗಳ ನಡುವೆ ಕಂಡು ಬರುತ್ತಂತ ಕೇಳ್ತಾರೆ. ಯಾವ ದೇಶ? ಮಲೇಷಿಯಾ ಮತ್ತು ಇಂಡೋನೇಷ್ಯಾ ದೇಶಗಳ ನಡುವೆ ಕಂಡು ಬರುತ್ತೆ. ಸೊ ಆಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮ್ಗೆ ಹೇಳಲ್ಲ ಇವಾಗ. ನಿಮ್ಗೆ ಇದು ಕ್ವಶನ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳ್ತಾರೆ ಕ್ವಶನ್. ಆಮೇಲೆ ಇಲ್ಲಿ ಕಂಡು ಬರೋದು ಲಕ್ಷದ್ವೀಪಗಳು ಕಂಡು ಬರ್ತಾವ. ಇವೇನಂತ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ದ್ವೀಪಗಳು. ಆಮೇಲೆ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ದ್ವೀಪಗಳು ಅಂದ್ರೆ ಸೌತ್ ಚೀನಾ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಕಂಡು ಬರುವ 2 ದ್ವೀಪಗಳು. ಸೊ ಇಲ್ಲಿ ಬರಿತೀನಿ ನೋಡ್ರಿ, ಸ್ಪಾರ್ಟ್ಲಿ ಮತ್ತು ಪಾರ್ಸೆಲ್ ಐಲ್ಯಾಂಡ್ಸ್. ಈ 2 ದ್ವೀಪಗಳು ಬೇರೆ ಬೇರೆ ದೇಶಗಳ ನಡುವಿನ ವಿವಾದಿತ ಪ್ರದೇಶಗಳಾಗಿದಾವ. ಸೊ ಯಾವ ದೇಶಗಳು ವಿವಾದಿತ ಪ್ರದೇಶಗಳು? ಚೀನಾ, ವಿಯೆಟ್ನಾಂ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೀನ್ಸ್ ಮತ್ತು ಬ್ರೂನೈ. ಸೊ ಈ ಎಲ್ಲಾ ದೇಶಗಳ ನಡುವೆ ಏನಾಗಿದಾವ ಅಂದ್ರೆ ವಿವಾದಿತ ದ್ವೀಪಗಳಾಗಿದಾವ. ಬಟ್ ಆದ್ರೆ ಚೀನಾ ಏನ್ ಹೇಳ್ತಿದೆ, ಇವೆರಡು ನಂಗೆ ಸೇರಿದ್ದು. ಇನ್ನೂ ಹಲವಾರು ದ್ವೀಪಗಳಿದಾವ, ಅವನ್ನೆಲ್ಲ ಏನ್ ಮಾಡೈತ? ಚೀನಾ ಕಬ್ಜಾ ಮಾಡ್ಕೊಂಡೈತ. ಸೊ ನೋಡ್ರಿ, ಯಾವ ವಿವಾದಿತ ಪ್ರದೇಶಗಳು, ಜ್ವಾಲಾಮುಖಿಗಳು ಎಲ್ಲೆಲ್ಲಿ ರೀಸೆಂಟ್ ಆಗಿ ಯಾವ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಕಂಡು ಬರುತ್ತಾ ಅವುಗಳ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಸರೋವರಗಳು. ಸೊ ಸರೋವರಗಳನ್ನು ನೋಡ್ರಿ, ರಷ್ಯಾದಲ್ಲಿ ಕಂಡು ಬರುವ ಬೈಕಾಲ್ ಸರೋವರ. ಇದ್ರ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಇಲ್ಲಿ ಲೇನಾ ನದಿ ಹರಿಯುತ್ತ. ಆಮೇಲೆ ಇದನ್ನ ನಾವೇನಂತ ಕರಿತೀವಿ? ಪ್ರಪಂಚದ ಆಳವಾದ ಸರೋವರ ಅಂತ ಕರಿತೀವಿ. ವಾಲ್ಯೂಮಿಂದ ಅತಿ ಹೆಚ್ಚು ವಾಲ್ಯೂಮ್ ಅನ್ನ ಹೊಂದಿರುವ ಸರೋವರ, ಅತಿ ಹೆಚ್ಚು ನೀರಿನ ವಾಲ್ಯೂಮ್ ಅನ್ನ ಹೊಂದಿರುವ ಸರೋವರ ಯಾವುದು? ಬೈಕಾಲ್ ಸರೋವರ. ಇದು ಸೈಬೇರಿಯಾ ಪ್ರಾಂತ್ಯದಲ್ಲಿ, ರಷ್ಯಾದಲ್ಲಿ ಕಂಡು ಬರುತ್ತ. ಆಮೇಲೆ ನೋಡ್ರಿ, ತುಂಬಾ ಇಂಪಾರ್ಟೆಂಟು ಯಾವ
ಸರೋವರಗಳಿದಾವ ಅಂತ ಹೇಳಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲೊಂದು ಕಂಡು ಬರುತ್ತಾ ಏರಲ್ ಸರೋವರ ಕಂಡು ಬರುತ್ತಾ. ಇದಕ್ಕೆ 2 ನದಿಗಳು ಹೋಗಿ ಸೇರ್ತಾವ, ಸಿರುದರ್ಯ ಮತ್ತು ಅಮುದರ್ಯ. ಸಿರುದರ್ಯ ಮತ್ತು ಅಮುದರ್ಯ. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಅಂದ್ರೆ 2 ಸರೋವರಗಳು ಬರ್ತಾವ. ಒಂದು ಲೇಕ್ ಟರ್ನುಲ್ ಅಂತ ಹೇಳಿ, ಟರ್ನುಲ್ ಸರೋವರ. ಟರ್ನುಲ್ ಸರೋವರ ಇದು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ, ಟರ್ಕಿ ದೇಶದಲ್ಲಿ ಕಂಡು ಬರುತ್ತ. ಟರ್ಕಿ ದೇಶದಲ್ಲಿ ಕಂಡು ಬರುತ್ತೆ ಟರ್ನುಲ್ ಸರೋವರ. ಇದೇನಂತಂದು ಹೇಳಿದ್ರೆ ನಾವು ಹೇಳಿದ್ವಿ, ಆಫ್ರಿಕಾದಲ್ಲಿ ಈ ಪ್ರದೇಶದಲ್ಲಿ ಏನಿದೆ ರಿಫ್ಟ್ ವ್ಯಾಲಿ ಆಗ್ತಿದೆ. ಇಲ್ಲಿ 2 ಭೂಭಾಗಗಳು ಏನಾಗ್ತಿದಾವ, ದೂರ ಹೋಗ್ತಿದಾವ. ಹೋಗೋದ್ರಿಂದ ಇಲ್ಲಿ ತಗ್ಗು ಪ್ರದೇಶ, ಕಣಿವೆ ಪ್ರದೇಶ ಉಂಟಾಗಿ ಇಲ್ಲಿ ಸರೋವರಗಳು ಉಂಟಾಗ್ತಿವೆ. ಅದ್ರ ಎಕ್ಸ್ಟೆನ್ಷನ್ ಪಾರ್ಟ್ ಏನಂತಂದು ಹೇಳಿದ್ರೆ ಈ ಪ್ರದೇಶದಲ್ಲಿ ಆಗ್ತಿದೆ. ಈ ಪ್ರದೇಶದಲ್ಲಿ ಆಗೋದ್ರಿಂದ ಇಲ್ಲಿ ತಗ್ಗು ಪ್ರದೇಶ, ಕಣಿವೆ ಪ್ರದೇಶ ಆಗಿ ಸರೋವರಗಳ ನಿರ್ಮಾಣ ಆಗಿದೆ. ಒಂದು ಅದರಲ್ಲಿ ಟರ್ಕಿಯಲ್ಲಿ ಉಂಟಾಗಿರೋದು ಟರ್ನುಲ್ ಸರೋವರ. ಅದೇ ತರ ಇನ್ನೊಂದು ಸಿರಿಯಾದಲ್ಲಿ ಕಂಡು ಬರುತ್ತೆ. ಇದೇ ಪ್ರದೇಶದಲ್ಲಿ ಲೇಕ್ ಅಸಾದ್ ಅಂತ ಹೇಳ್ತೀವಿ, ಅಸಾದ್ ಸರೋವರ. ಇದು ಕೂಡ ಏನಂದ್ರೆ ರಿಫ್ಟ್ ವ್ಯಾಲಿದು ಎಕ್ಸ್ಟೆನ್ಷನ್ ಪಾರ್ಟ್. ಇದು ಮತ್ತು ಇದು ಟರ್ನುಲ್ ಮತ್ತು ಅಸಾದ್ ಸರೋವರಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅಸಾದ್ ಸರೋವರ ಸಿರಿಯಾದಲ್ಲಿ ಕಂಡು ಬರುತ್ತ, ಟರ್ನುಲ್ ಸರೋವರ ಟರ್ಕಿಯಲ್ಲಿ ಕಂಡು ಬರುತ್ತ. ನೋಡ್ರಿ, ಇನ್ನೊಂದು ಕಂಡು ಬರುತ್ತೆ ಡೆಡ್ ಸಿ, ಜೋರ್ಡಾನ್. ಇದೇ ಪ್ರದೇಶದಲ್ಲಿ ಡೆಡ್ ಸಿ ಕಂಡು ಬರುತ್ತೆ, ಜೋರ್ಡಾನ್ ದೇಶದಲ್ಲಿ. ಸೊ ಡೆಡ್ ಸಿ ಮೇಲೆ ನಿಮ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಅತಿ ಡೀಪೆಸ್ಟ್ ಪಾಯಿಂಟ್ ಯಾವುದು, ಡೆಡ್ ಸಿ. ಅತಿ ಹೈಯೆಸ್ಟ್ ಪಾಯಿಂಟ್ ಯಾವುದು ಏಷ್ಯಾದಲ್ಲಿ, ಆಮೇಲೆ ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್, ಹಿಮಾಲಯದಲ್ಲಿ ಕಂಡು ಬರುವ ಮೌಂಟ್ ಎವರೆಸ್ಟ್. ನೋಡ್ರಿ, ಡೆಡ್ ಸಿಗೆ ಹೋಗಿ ಸೇರುವ ಏಕೈಕ ನದಿ ಯಾವುದು ಅಂತ ಕೇಳಿದಾರೆ. ಯಾವ ನದಿ, ಜೋರ್ಡಾನ್ ನದಿ. ಜೋರ್ಡಾನ್ ದೇಶ ಐತಾ, ಆ ದೇಶದಲ್ಲಿ ಹರಿಯುವ ನದಿ ಯಾವುದು, ಜೋರ್ಡಾನ್ ನದಿ ಡೆಡ್ ಸಿಯನ್ನ ಹೋಗಿ ಸೇರುತ್ತ. ಆಮೇಲೆ ನೋಡ್ರಿ, ಇಂಡೋನೇಷ್ಯಾದಲ್ಲಿ ಕಂಡುಬರುವ, ಈ ಪ್ರದೇಶದಲ್ಲಿ ಕಂಡು ಬರುವ ಟೋಬಾ ಸರೋವರ ಅಥವಾ ತೋಬಾ ಸರೋವರ ಅಂತ ಹೇಳ್ತೀವಿ. ಇದೇನಂತಂದು ಹೇಳಿದ್ರೆ ಜ್ವಾಲಾಮುಖಿಯಿಂದ, ಇನ್ ನೋಡ್ರಿ ಒಳಗಡೆ ಇರೋ ಮ್ಯಾಗ್ಮಾ ಹೊರಗಡೆ ಬಂದ್ ಏನಾಗತ್ತ, ಇಲ್ಲಿ ಜ್ವಾಲಾಮುಖಿ ಆಗತ್ತ. ಸೊ ಆ ತರ ಆದಾಗ ಏನಾಗತ್ತ ಅಂದ್ರೆ ನಂದಿ ಹೋದಾಗ, ಜ್ವಾಲಾಮುಖಿ ಆಗದೆ ಇದ್ದಾಗ ಈ ಪ್ರದೇಶದಲ್ಲಿ ತಗ್ಗಾದ ಪ್ರದೇಶ ಕಂಡು ಬರುತ್ತೆ. ಯಾಕಂದ್ರೆ ಸೊ ಇಲ್ಲಿ ಹೋಲ್ ಇರುತ್ತ. ಈ ಪ್ರದೇಶದಲ್ಲಿ ನೀರು ಮಳೆ ಹನಿಯಿಂದಾಗಿ ಸೇರಿರುವ ಜಲಭಾಗವನ್ನ ನಾವೇನಂತ ಕರಿತೀವಿ, ಸರೋವರ ಅಂತ ಕರಿತೀವಿ. ಕಾಲ್ಡೆರಾ ಸರೋವರ ಅಂತ ಕರಿತೀವಿ. ಇದರಿಂದ ಜ್ವಾಲಾಮುಖಿಗಳಿಂದ ಉಂಟಾಗಿರುವ ಸರೋವರ. ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿ ಸರೋವರ ಯಾವುದು, ಟೋಬಾ ಸರೋವರ. ಸೊ ಅದೇ ತರ ನೋಡ್ರಿ, ಇಲ್ಲೊಂದು ಬರುತ್ತ ಕೊಕ್ನೂರ್ ಅಂತ ಕಂಡು ಬರುತ್ತೆ. ಕೊಕ್ನೂರ್ ಅಥವಾ ಲೋಪ್ನೂರ್ ಅಂತ ಹೇಳ್ತೀವಿ ಚೀನಾದಲ್ಲಿ, ಲೋಪ್ ನೂರ್. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಟೆಸ್ಟಿಂಗ್ ಅನ್ನ ಯಾವ ದೇಶ ಮಾಡುತ್ತ, ಚೀನಾ ದೇಶ ಮಾಡುತ್ತ. ಈ ಪ್ರದೇಶಕ್ಕೆ ಹೋಗಿ ಸೇರುವ ನದಿ ಯಾವ್ದಂದ್ರೆ ತಾರಿಮ್ ನದಿ. ಈ ಪ್ರದೇಶದಿಂದ ಹರಿಯುತ್ತ. ಯಾವ್ದು ನದಿ, ತಾರಿಮ್ ನದಿ. ಯಾವ ಸರೋವರದಿಂದ, ಲೋಪ್ನೂರ್ ಅಥವಾ ಕೊಕ್ನೂರ್ ಅಂತ ಹೇಳ್ತೀವಿ. ಈ ಸರೋವರದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಟೆಸ್ಟಿಂಗ್ ಅನ್ನ ಮಾಡುತ್ತ. ಆಮೇಲೆ ನೋಡ್ರಿ, ಆಮೇಲೆ ಟರ್ಕಿ ದೇಶದಲ್ಲಿ ಇನ್ನೊಂದು ಕಂಡು ಬರುತ್ತ ವ್ಯಾನ್ ಸರೋವರ ಅಂತ ಹೇಳಿ. ವ್ಯಾನ್ ಸರೋವರ ಇದೇನಂತಂದ್ರೆ ಅತಿ ಹೆಚ್ಚು ಸಲೈನಿಟಿಯಿಂದ, ಉಪ್ಪಿನಿಂದ ಕೂಡಿರುವ ಸರೋವರವಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಪ್ಪಿನ ಅಂಶ, ಸಲೈನಿಟಿ ಯಾವ ಸರೋವರದಲ್ಲಿ ಕಂಡು ಬರುತ್ತಂದ್ರೆ ವ್ಯಾನ್ ಸರೋವರದಲ್ಲಿ ಕಂಡು ಬರುತ್ತ. ತುಂಬಾ ಇಂಪಾರ್ಟೆಂಟ್ ಆಗತ್ತ, ವ್ಯಾನ್ ಸರೋವರದಲ್ಲಿ ಕಂಡು ಬರುತ್ತ. ಸೊ ಏನಂತಂದ್ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಸರೋವರಗಳ ಬಗ್ಗೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಯಾವ ವಾಯುಗುಣಗಳು ಯಾವ್ಯಾವ ಕಂಡು ಬರ್ತಾವ ಅಂತಂತ ಹೇಳಿ ಸಿಂಪಲ್ ಆಗಿ ನೋಡ್ತಾ ಹೋದಾಗ ಯಾವ ವಾಯುಗುಣಗಳು ಕಂಡು ಬರ್ತಾವ ನೋಡ್ರಿ. ಇದನ್ನೆಲ್ಲ ಏನಕ್ಕೆ ಡಿಟೇಲ್ ಆಗಿ ಹೇಳ್ತಿದೀವಿ ಅಂದ್ರೆ, ನಾವಿರೋದು ಭಾರತದಲ್ಲಿ, ಭಾರತ ಇರೋದು ಏಷ್ಯಾ ಖಂಡದಲ್ಲಿ. ನಮ್ಮ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಗಳಲ್ಲಿ ಜಾಸ್ತಿ ಕೇಳೋದು ಏಷ್ಯಾ ಖಂಡದ ಬಗ್ಗೆ ಮತ್ತು ಭಾರತದ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ಗಳನ್ನ ಕೇಳ್ತಾರ. ನಾವು ಡೀಟೇಲ್ ಆಗಿ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಯಾವ ಯಾವ ವಾಯುಗುಣಗಳು ಕಂಡು ಬರ್ತಾವ ನೋಡ್ರಿ. ಶೀತ ಪ್ರದೇಶದಲ್ಲಿ ಅಂದ್ರೆ ಧ್ರುವಗಳಲ್ಲಿ ಕಂಡು ಬರುವ ಈ 2 ಪ್ರದೇಶಗಳಲ್ಲಿ ಬೇರೆ ಬೇರೆ ವಾಯುಗುಣಗಳು ಕಂಡು ಬರ್ತಾವ. ಸೊ ಮೇಲ್ಗಡೆ ಅತಿ ಹೆಚ್ಚು ಧ್ರುವಗಳಿಂದ ಕೂಡ್ಕೊಂಡಿರೋದ್ರಿಂದ, ಹಿಮದಿಂದ ಕೂಡ್ಕೊಂಡಿರೋದ್ರಿಂದ ಇಲ್ಲಿ ಯಾವ ವಾಯುಗುಣ ಕಂಡು ಬರುತ್ತಾ, ತಂಡ್ರಾ ವಾಯುಗುಣ ಕಂಡು ಬರುತ್ತೆ. ಇಲ್ಲಿ ಯಾವುದೇ ತರಹದ ಮರಗಿಡಗಳು ಕಂಡು ಬರಂಗಿಲ್ಲ. ಆಮೇಲೆ ಕೆಳಗಡೆ ಟೈಗಾ ಅಥವಾ ತೈಗಾ ವಾಯುಗುಣ ಕಂಡು ಬರುತ್ತ. ತೈಗಾ ಮತ್ತು ತಂಡ್ರಾ ವಾಯುಗುಣಗಳಾದವು. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ವಾಣಿಜ್ಯ ಮಾರುತಗಳು ಈ ಕಡೆ ದಿಕ್ಕಿಗೆ ಬೀಸ್ತಾವ, ಆಮೇಲೆ ಪ್ರತಿ ವಾಣಿಜ್ಯ ಮಾರುತಗಳು ಈ ಕಡೆ ದಿಕ್ಕಿಗೆ ಬೀಸ್ತಾವ. ಇಲ್ಲಿ ನೋಡ್ರಿ, ಇಲ್ಲೆಲ್ಲಾನು ಏನಿದೆ, ಭೂಖಂಡ ಐತೆ, ಯುರೋಪ್ ಐತೆ. ಆದ್ರಿಂದ ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಾ, ಖಂಡಾಂತರ ವಾಯುಗುಣ ಕಂಡು ಬರುತ್ತ. ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಾ, ಖಂಡಾಂತರ ವಾಯುಗುಣ. ಇಲ್ಲಿ ಅತಿ ಹೆಚ್ಚು ಮಳೆ ಆಗಂಗಿಲ್ಲ. ಮಳೆ ಆಗದೆ ಇರೋದಕ್ಕೆ ಕಾರಣ ಏನಂತಂದ್ ಹೇಳಿದ್ರೆ
ಯಾವುದೇ ಸಮುದ್ರಗಳು ಸಾಗರಗಳು ಸಮೀಪ ಇಲ್ಲ. ಸೊ ಮಳೆ ಆಗಂಗಿಲ್ಲ. ಮಳೆ ಆಗ್ಲಿಲ್ಲ ಅಂತ ಏನಾಗತ್ತ ಅಲ್ಲಿ ಮರುಭೂಮಿಗಳ ರಚನೆ ಆಗೈತೆ. ಮರುಭೂಮಿಗಳದಾವ. ಈ ಪಾರ್ಟ್ ಅಲ್ಲಿ ಏನಿದಾವ ಅಂದ್ರೆ ಮರುಭೂಮಿಗಳು ಕಂಡು ಬರ್ತಾವ. ಸೊ ನೋಡ್ರಿ ನೆಕ್ಸ್ಟ್ ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಾ ಮಾನ್ಸೂನ್ ಮಾರುತಗಳು ಕಂಡು ಬರ್ತಾವ. ಭಾರತ, ಚೀನಾ, ಇಂಡೋನೇಷ್ಯಾ, ಮಯನ್ಮಾರ್, ಆಸ್ಟ್ರೇಲಿಯಾ ಈ ಪ್ರದೇಶಗಳಲ್ಲಿ ಮಾನ್ಸೂನ್ ವಾಯುಗುಣ ಕಂಡು ಬರುತ್ತೆ. ಮಾನ್ಸೂನ್ ವಾಯುಗುಣ ಕಂಡು ಬರುತ್ತೆ. ನೋಡ್ರಿ ಅದೇ ತರ ಶೀತ ಮಾರುತಗಳು ಈ ಕಡೆ ಬೀಸೋದ್ರಿಂದ ಈ ಮಂಗೋಲಿಯಾ ಪ್ರದೇಶದಲ್ಲೂ ಕೂಡ ಏನಾಗಿದೆ ಮರುಭೂಮಿ ರಚನೆ ಆಗೈತೆ. ಇಲ್ಲಿ ಏನಾಗತ್ತ ಮರುಭೂಮಿ ವಾಯುಗುಣ ಕಂಡು ಬರುತ್ತೆ. ಸೊ ನಾವು ಇಂಡಿಯನ್ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿ ಸ್ಟಡಿ ಮಾಡುವಾಗ ನಾನು ತುಂಬಾ ಡೀಟೇಲ್ ಆಗಿ ನಿಮಗೆ ಒಂದೊಂದು ವಾಯುಗುಣದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ಗೋಬಿ ಮರುಭೂಮಿ ಯಾಕೆ ರಚನೆ ಆಗತ್ತ, ಸೌದಿ ಅರೇಬಿಯಾದಲ್ಲಿ ಮರುಭೂಮಿಗಳು ಯಾಕಿದಾವ, ನಮ್ಮ ಭಾರತದಲ್ಲಿ ಥಾರ್ ಮರುಭೂಮಿ ಯಾಕೈತೆ, ಸೊ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಅಲ್ಲಿ ಯಾವ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ಒಂದೊಂದಾಗಿ ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡ್ರಿ ಎಕ್ಸಾಮ್ ಸಂಬಂಧ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿ ಓದೋದಕ್ಕಿಂತನೂ ಅಪ್ಲಿಕೇಶನ್ ಲೆವೆಲ್ ಡಯಾಗ್ರಾಮೆಟಿಕ್ ಆಗಿ ಒಂದೇ ಸಾರಿ ಓದಿದ್ರೆ ಅರ್ಥ ಮಾಡ್ಕೊಂಡ್ರೆ ಜಸ್ಟ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡು ಅವುಗಳನ್ನ ಎಕ್ಸಾಮ್ ಟೈಮ್ ಅಲ್ಲಿ ರಿಪೀಟ್ ಮಾಡ್ತಾ ಓದ್ತಾ ಹೋದ್ರೆ ಸಾಕು. ಸುಮ್ನೆ ನಮ್ಗೆ ಅರ್ಥ ಆಗಿಲ್ಲ ಅಂತಂತ ಹೇಳ್ಬಿಟ್ಟು ಸುಮ್ನೆ ಓದೋದಲ್ಲ, ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದೇನಂತಂದು ಹೇಳಿದ್ರೆ ವಾಯುಗುಣಗಳ ಬಗ್ಗೆ. ಇಂಡಿಯಾ ಮತ್ತು ಚೀನಾದಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಪ್ರದೇಶದಲ್ಲಿ ಮಾನ್ಸೂನ್ ವಾಯುಗುಣ ಕಂಡು ಬರುತ್ತೆ. ಆಮೇಲೆ ಅದ್ರ ಕೆಳಗಡೆ ಕಂಡು ಬರೋದು ಯಾವುದು ಉಷ್ಣ ವಾಯುಗುಣ ಅಂತ ಹೇಳ್ತೀವಿ. ಉಷ್ಣ ವಾಯುಗುಣ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅಲ್ಲಿ ಉಷ್ಣ ವಾಯುಗುಣ ಕಂಡು ಬರುತ್ತೆ. ಆಮೇಲೆ ನೋಡ್ರಿ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ ಅದಿರುಗಳ ಬಗ್ಗೆ. ಯಾವ್ಯಾವ ಅದಿರುಗಳು ಜಾಸ್ತಿ ಎಲ್ಲೆಲ್ಲಿ ಸಿಗ್ತಾವ ಅಂತ ಹೇಳಿ ಒಂದು 4-5 ಅದಿರುಗಳನ್ನ ಅಷ್ಟೇ ನೆನ್ಪಿಟ್ಕೊಡ್ರಿ. ಕಬ್ಬಿನ ಅತಿ ಹೆಚ್ಚೆಲ್ಲಿ ಸಿಗತ್ತ, ಚೀನಾದಲ್ಲಿ ಜಾಸ್ತಿ ಸಿಗತ್ತ. ಕಬ್ಬಿನ ಚೀನಾದಲ್ಲಿ ಜಾಸ್ತಿ ಸಿಗುತ್ತ. ಆಮೇಲೆ ಮ್ಯಾಂಗನೀಸ್ ನೋಡ್ರಿ ಅತಿ ಹೆಚ್ಚು ಸೆಂಟ್ರಲ್ ಏಷ್ಯಾದಲ್ಲಿ ಸಿಗುತ್ತೆ. ಮ್ಯಾಂಗನೀಸ್ ಸೆಂಟ್ರಲ್ ಏಷ್ಯಾದಲ್ಲಿ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್ ಈ ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತೆ. ಆಮೇಲೆ ಬಾಕ್ಸೈಟ್ ಕೂಡ ಏನಾಗತ್ತೆ ಇದೇ ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತೆ. ಅಲ್ಯೂಮಿನಿಯಂ ಅಂತ ಹೇಳ್ತೇವೆ. ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್ ಕಜಾಕಿಸ್ತಾನದಲ್ಲಿ ಜಾಸ್ತಿ ಸಿಗುತ್ತಾ. ಸೆಕೆಂಡ್ ಎಲ್ಲಿ ಸಿಗುತ್ತಾ ಸೈಬೇರಿಯಾ ಪ್ರದೇಶದಲ್ಲಿ ಸಿಗುತ್ತಾ. ಯಾವುದು ಬಾಕ್ಸೈಟ್. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಕಲ್ಲಿದ್ದಲು ಚೀನಾ ಮತ್ತು ಇಂಡಿಯಾದಲ್ಲಿ ಜಾಸ್ತಿ ಸಿಗುತ್ತೆ. ಕಲ್ಲಿದ್ದಲು ಅತಿ ಹೆಚ್ಚು ಚೀನಾದಲ್ಲಿ, ಆಮೇಲೆ ನೆಕ್ಸ್ಟ್ ಬರೋದು ಇಂಡಿಯಾದಲ್ಲಿ ಸಿಗುತ್ತೆ. ಆಮೇಲೆ ಪೆಟ್ರೋಲಿಯಂ ಯಾವ ಪ್ರದೇಶದಲ್ಲಿ ಸಿಗ್ತಾವ ನೋಡ್ರಿ. ಪೆಟ್ರೋಲಿಯಂಗೆ ಓಪೆಕ್ ಕಂಟ್ರೀಸ್ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಕಂಡುಬರುವು. ಸೊ ಈ ಪ್ರದೇಶದಲ್ಲಿ ಕಂಡುಬರುವ ದೇಶಗಳು ಸೌದಿ ಅರೇಬಿಯಾ, UAE, ಇರಾಕ್, ಇರಾನ್, ಸಿರಿಯಾ ಈ ಪ್ರದೇಶದಲ್ಲಿ ಪೆಟ್ರೋಲ್ ಜಾಸ್ತಿ ಸಿಗುತ್ತ. ಸೊ ನೆಕ್ಸ್ಟ್ ನೋಡ್ರಿ ಜನಸಂಖ್ಯೆ ಅಂತ ಬಂದಾಗ ಅತಿ ಹೆಚ್ಚು ಜನಸಂಖ್ಯೆ ಯಾವ ದೇಶದಲ್ಲಿದಾವ. ಮಾನ್ಸೂನ್ ವಾಯುಗುಣವನ್ನ ಹೊಂದಿರುವ ಈ ಪ್ರದೇಶಗಳಲ್ಲಿ ಏನಂದ್ರೆ ಜಾಸ್ತಿ ಜನಸಂಖ್ಯೆ ಐತ. ಅಂದ್ರೆ ಕರೆಕ್ಟ್ ಆಗಿ ಋತುಮಾನಗಳಾಗ್ತಾವ, ಟೆಂಪರೇಚರ್ ಡಿಫ್ರೆನ್ಸ್ ಆಗತ್ತ, ರೇನ್ ಡಿಫ್ರೆನ್ಸ್ ಅಂದ್ರೆ ಕರೆಕ್ಟ್ ಆಗಿ ಏನಾಗತ್ತ ಎಲ್ಲಾ ತರದ ಜನಸಂಖ್ಯೆಗೆ ಅಂದ್ರೆ ಸಂತಾನೋತ್ಪತ್ತಿಗೆ ಬೇಕಾಗಿರುವ ವಾಯುಗುಣ ಮಾನ್ಸೂನ್ ವಾಯುಗುಣ ಆಗಿರೋದ್ರಿಂದ ಮಾನ್ಸೂನ್ ವಾಯುಗುಣ ಎಲ್ಲೆಲ್ಲಿ ಕಂಡು ಬರುತ್ತೆ ಅಲ್ಲಿ ಅತಿ ಹೆಚ್ಚು ಜನಸಂಖ್ಯೆಗಳಿದಾವೆ ನೋಡ್ರಿ. ಫಸ್ಟ್ ಚೀನಾ ಇದೆ, ಸೆಕೆಂಡ್ ಇಂಡಿಯಾ ಇದೆ, ಆಮೇಲೆ ಇಂಡೋನೇಷ್ಯಾ, ಮಲೇಷಿಯಾ, ಮಯನ್ಮಾರ್ ಇದೇ ಪ್ರದೇಶದಲ್ಲಿ ಏನಾಗತ್ತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಾಗಿದಾವ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮರುಭೂಮಿಗಳು ಯಾವ್ಯಾವ ಇದಾವ. ಸೊ ನಾ ಆಗ್ಲೇ ಹೇಳಿದೆ ಮರುಭೂಮಿಗಳು ನಮ್ಮಲ್ಲಿ ಥಾರ್ ಡೆಸರ್ಟ್ ಕಂಡು ಬರುತ್ತೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ. ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅರೇಬಿಯನ್ ಡೆಸರ್ಟ್ಸ್ ಕಂಡು ಬರ್ತಾವ. ಯಾವ್ಯಾವ ಡೆಸರ್ಟ್ಸ್ ಅಂತ ನೋಡ್ರಿ. ಸೌದಿ ಅರೇಬಿಯಾದಲ್ಲಿ ಕಂಡು ಬರೋದು ರಬ್ ಅಲ್ ಖಲಿ. ಸೊ ಇದೊಂದು. ಆಮೇಲೆ ಇನ್ನೊಂದು ಕಂಡು ಬರುತ್ತಾ ಇದೇ ಪ್ರದೇಶದಲ್ಲಿ ಅನಾ ನಫೂದ್ ಅಂತ ಹೇಳ್ತೀವಿ. ಅನಾ ನಫೂದ್ ಡೆಸರ್ಟ್, ರಬ್ ಅಲ್ ಖಲಿ ಮತ್ತು ಅನಾ ನಫೂದ್ ಡೆಸರ್ಟ್ ಅರೇಬಿಯನ್ ಡೆಸರ್ಟ್ಸ್ ಅಲ್ಲಿ ಕಂಡು ಬರುತ್ತೆ. ಆಮೇಲೆ ಥಾರ್ ಡೆಸರ್ಟ್, ಆಮೇಲೆ ಇಲ್ಲಿ ನೋಡ್ರಿ ಕರ್ಕುಮ್ ಡೆಸರ್ಟ್ ಅಂತ ಹೇಳ್ತೀವಿ. ಕರ್ಕುಮ್ ಮರುಭೂಮಿ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್ ಈ ಪ್ರದೇಶದಲ್ಲಿ ಕರ್ಕುಮ್ ಡೆಸರ್ಟ್ ಅಂತ ಕಂಡು ಬರುತ್ತೆ. ಆಮೇಲೆ ಚೀನಾ ಮತ್ತು ಮಂಗೋಲಿಯಾ ದೇಶಗಳಲ್ಲಿ ಗೋಬಿ ಡೆಸರ್ಟ್ ಕಂಡು ಬರುತ್ತೆ. ಗೋಬಿ ಡೆಸರ್ಟ್ ಇವೇನಂದ್ರೆ ಏಷ್ಯಾದಲ್ಲಿ ಕಂಡುಬರೋ ಇಂಪಾರ್ಟೆಂಟ್ ಡೆಸರ್ಟ್ಸ್ ಗಳು. ಸೊ ನೆಕ್ಸ್ಟ್ ನೋಡ್ರಿ ಪೆನಿನ್ಸುಲಾ ಪರ್ಯಾಯ ದ್ವೀಪಗಳು ಆಗ್ಲೇ ಹೇಳಿದ್ವಿ. ಪ್ರಪಂಚದಲ್ಲಿರುವ ಪರ್ಯಾಯ ದ್ವೀಪಗಳು ಯಾವುವು. ಒಂದು ಡೆಕ್ಕನ್ ಪ್ಲೇಟ್ಯೂ, ಅರೇಬಿಯನ್ ಪ್ಲೇಟ್ಯೂ ಅತಿ ದೊಡ್ಡದಾದ ಪ್ರಪಂಚದ ಪರ್ಯಾಯ ದ್ವೀಪ.
ಪ್ರಪಂಚದ ಅತಿ ದೊಡ್ಡದ ಪರ್ಯಾಯ ದ್ವೀಪ ಯಾವುದು? ಅರೇಬಿಯನ್ ಪ್ಲೇಟ್ಯೂ. ಆಮೇಲೆ ನೋಡ್ರಿ ಅಲಸ್ಕಾ ಪ್ಲೇಟ್ಯೂ, ಲ್ಯಾಬ್ರಡೋರ್ ಪ್ಲೇಟ್ಯೂ, ಆಮೇಲೆ ಸ್ಕ್ಯಾಂಡಿನೇವಿಯನ್ ಪ್ಲೇಟ್ಯೂ, ಐಬೇರಿಯನ್ ಪ್ಲೇಟ್ಯೂ, ಆಮೇಲೆ ಬಾಲ್ಕನ್ ಪ್ಲೇಟ್ಯೂ, ಇಂಡೋ ಚೀನಾ ಪ್ಲೇಟ್ಯೂ ಈ ಪ್ರದೇಶದಲ್ಲಿ, ಆಮೇಲೆ ಕಾಮ್ಚಾಟ್ಸ್ ಪ್ಲೇಟ್ಯೂ ಅಂತ ಹೇಳ್ತೀವಿ. ಸೊ ನೀವು ಎಲ್ಲಾ ವಿಡಿಯೋಗಳನ್ನ, ಎಲ್ಲಾ ಖಂಡಗಳ ಬಗ್ಗೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಯಾವ ಖಂಡಗಳಲ್ಲಿ ಯಾವ ಏನೇನ್ ಇದಾವ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಎಲ್ಲಾ ಖಂಡಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ನೋಡ್ರಿ, ರಷ್ಯಾ ಮತ್ತು ಟರ್ಕಿ. ರಷ್ಯಾ ಮತ್ತು ಟರ್ಕಿ ಈ ಎರಡು ದೇಶಗಳು ಯುರೋಪ್ ಮತ್ತು ಏಷ್ಯಾಗಳಲ್ಲಿ ಕಂಡು ಬರ್ತಾವ. ಏಷ್ಯಾ ಮತ್ತು ಯುರೋಪ್ ಖಂಡಗಳಲ್ಲಿ ಕಂಡು ಬರುವ ಎರಡು ದೇಶಗಳು ಯಾವ್ಯಾವ ಅಂದ್ರೆ ಎರಡು ದೇಶಗಳಲ್ಲಿ ಕಂಡು ಬರ್ತಾವ, ರಷ್ಯಾ ಮತ್ತು ಟರ್ಕಿ. ಅದೇ ತರ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಈ ಪ್ರದೇಶದಲ್ಲಿ ಹಾದು ಹೋಗುತ್ತೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ಯಾವ ದೇಶಗಳಲ್ಲಿ ಹಾದು ಹೋಗುತ್ತೆ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಯಾವ ಯಾವ ದೇಶಗಳಲ್ಲಿ ಹಾದು ಹೋಗ್ತಾ ನೋಡ್ರಿ, ಸೌದಿ ಅರೇಬಿಯಾ, ಇಲ್ಲಿ ನೋಡ್ರಿ ಸೌದಿ ಅರೇಬಿಯಾ, UAE, ಆಮೇಲೆ ಓಮನ್, ನೆಕ್ಸ್ಟ್ ಇಂಡಿಯಾ ದೇಶದಲ್ಲಿ ಹಾದು ಹೋಗುತ್ತೆ, ಆಮೇಲೆ ಬಾಂಗ್ಲಾ, ಮಯನ್ಮಾರ್, ಆಮೇಲೆ ಚೀನಾ ಈ ಸಂಪಾಡಲ್ಲಿ, ಆಮೇಲೆ ತೈವಾನ್. ತುಂಬಾ ಇಂಪಾರ್ಟೆಂಟ್. ಸೌದಿ ಅರೇಬಿಯಾ, UAE, ನೆಕ್ಸ್ಟ್ ಬರೋದು ಓಮನ್, ಇಂಡಿಯಾ, ಬಾಂಗ್ಲಾ, ಮಯನ್ಮಾರ್, ಚೀನಾ ಮತ್ತು ತೈವಾನ್. ಈ ದೇಶಗಳಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತೆ. ಅದೇ ತರ ಸಂಭಾಜ್ಯಕೃತ ಎಷ್ಟು ದೇಶಗಳಲ್ಲಿ ಯಾವ ಯಾವ ದೇಶಗಳಲ್ಲಿ ಹಾದು ಹೋಗುತ್ತೆ ಅಂತ ನಿಮ್ ಕ್ವಶನ್ ಕೇಳ್ತಾರೆ. ಅವುಗಳನ್ನ ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಯಾವ ದೇಶದಲ್ಲಿ ಹರಿತಾವ? ಈ ಪ್ರದೇಶದಲ್ಲಿ ಹರಿತಾವ. ಇರಾಕ್ ದೇಶದಲ್ಲಿ ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ಮೆಸೊಪೊಟೇಮಿಯಾ ನಾಗರಿಕತೆಗೆ ಕಾರಣವಾಗಿದ್ದವು. ನಿಮ್ಮ ಕ್ವಶನ್ ಏನ್ ಕೇಳಿದಾರೆ, ಇರಾಕ್ನ ರಾಜಧಾನಿಯಾದ ಬಾಗ್ದಾದ್ ನಗರ ಯಾವ ನದಿಯ ಮೇಲಿದೆ ಅಂತ ಕೇಳಿದಾರೆ. ಯಾವ ನದಿಯ ಮೇಲಿದೆ? ಟೈಗ್ರಿಸ್ ನದಿಯ ಮೇಲಿದೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅರ್ಕಾನ್ ಯೋಮಾ ಅಂತ ಹೇಳ್ತೀವಿ. ಅರ್ಕಾನ್ ಯೋಮಾ ಹಿಮಾಲಯ ಪರ್ವತದ ಎಕ್ಸ್ಟೆನ್ಷನ್ ಪಾರ್ಟ್, ಮಯನ್ಮಾರದಲ್ಲಿ ಕಂಡು ಬರುತ್ತಾ ಅರ್ಕಾನ್ ಯೋಮಾ. ಇದು ಕೂಡ ಏನಂದ್ರೆ ಪರ್ವತಗಳು, ಹಿಮಾಲಯದ ಎಕ್ಸ್ಟೆನ್ಷನ್, ವಿಸ್ತಾರವಾದ ಮುಂದಿನ ಪಾರ್ಟ್ ಅಂತ ಹೇಳ್ತೀವಿ, ಎಕ್ಸ್ಟೆನ್ಷನ್ ಪಾರ್ಟ್ ಅರ್ಕಾನ್ ಯೋಮಾ. ಅರ್ಕಾನ್ ಯೋಮಾದ ಮುಂದಿನ ಪಾರ್ಟ್, ಎಕ್ಸ್ಟೆನ್ಷನ್ ಪಾರ್ಟ್ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ಗಳು. ಇವುಗಳ ಬಗ್ಗೆ ನಿಮ್ಗೆ ಕ್ವಶನ್ ಕೇಳಿದಾರೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಹಿಮಾಲಯದ ಎಕ್ಸ್ಟೆನ್ಷನ್ ಪಾರ್ಟ್ ಯಾವುದು? ಅರ್ಕಾನ್ ಯೋಮಾ. ಅರ್ಕಾನ್ ಯೋಮಾದ ಎಕ್ಸ್ಟೆನ್ಷನ್ ಪಾರ್ಟ್ ಅಂಡಮಾನ್ ಮತ್ತು ನಿಕೋಬಾರ್. ಅದೇ ತರ ನೋಡ್ರಿ, ಈ ಅರ್ಕಾನ್ ಯೋಮಾದ ಪ್ಯಾರಲಲ್ ಸಮಾಂತರವಾದ ಪರ್ವತಗಳು ಯಾವ್ದಂತ ಕೇಳಿದ್ರೆ ಯಾವುದು? ಪೆಗುಯಾಮ. ಸೊ ಇದು ಯಾವುದು? ಅರ್ಕಾನ್ ಯೋಮಾ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ರಿ. ಅದೇ ತರ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ರಿವರ್ ಮೆಕಾಂಗ್. ಸೊ ಈ ಪ್ರದೇಶದಲ್ಲಿ ಹರಿಯುತ್ತೆ ಅಂತ ಹೇಳಿದ್ವಿ. ಈ ಪ್ರದೇಶದಲ್ಲಿ ಹರಿಯುವ ನದಿ ರಿವರ್ ಮೆಕಾಂಗ್ ಯಾವ ಯಾವ ದೇಶಗಳ ನಡುವೆ? ಚೀನಾ, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ. ಚೀನಾ, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ ದೇಶ, 5 ದೇಶಗಳಲ್ಲಿ ರಿವರ್ ಮೆಕಾಂಗ್ ಹರಿಯುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಲೇಕ್ ತೋಬಾ ಇಂಡೋನೇಷ್ಯಾದಲ್ಲಿ ಕಂಡುಬರುವ ಜ್ವಾಲಾಮುಖಿ ಪರ್ವತ. ಅದೇ ತರ ನೋಡ್ರಿ, ಇಂಡೋನೇಷ್ಯಾದಲ್ಲಿ ಕಂಡುಬರುವ ಇನ್ನೊಂದು ಜ್ವಾಲಾಮುಖಿ ಯಾವುದು? ಕ್ರಕಟೋವಾ ಜ್ವಾಲಾಮುಖಿ ಅಂತ ಹೇಳ್ತೀವಿ, ಕ್ರಕಟೋವಾ ಜ್ವಾಲಾಮುಖಿ. ಸೊ ನೋಡ್ರಿ, ಇನ್ನು ನಿಮ್ ಕ್ವಶನ್ಸ್ ಯಾವ ತರ ಕೇಳ್ಬೋದು ಅಂತಂದು ಹೇಳಿದ್ರೆ, ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತಾ? ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿದೆ ನೋಡ್ರಿ. ಕ್ಯಾಸ್ಪಿಯನ್ ಸಮುದ್ರವನ್ನ ಸುತ್ತುವರೆದಿರುವ ದೇಶಗಳು ಯಾವ್ಯಾವು? ಯಾವ್ಯಾವ ದೇಶಗಳು ಇದ್ರ ಕ್ಯಾಸ್ಪಿಯನ್ ಸಮುದ್ರವನ್ನ ಸುತ್ತುವರೆದಿರುವ ದೇಶಗಳನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಕಾರ್ತಿ ಅಂತ ಹೇಳಿ, ಕಾರ್ತಿಕ್ ಅಂತ ಇರುತ್ತೆ, ಕಾರ್ತಿ ಅಂತ ನೆನ್ಪಿಟ್ಕೊಡ್ರಿ ಇಷ್ಟೇ, ಕಾರ್ತಿ. ಸೊ ಯಾವ್ಯಾವ ದೇಶಗಳು? ಕೆ ಅಂದ್ರೆ ಕಜಾಕಿಸ್ತಾನ್, ಎ ಅಂದ್ರೆ ಅಜರ್ಬೈಜಾನ್, ಆರ್ ಅಂದ್ರೆ ರಷ್ಯಾ, ಟಿ ಅಂದ್ರೆ ಟುರ್ಕೆಮಿನಿಸ್ತಾನ್, ಐ ಅಂದ್ರೆ ಇರಾನ್, ಕಾರ್ತಿ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಸೊ ನಿಮ್ಗೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಯಾವ ತರ ಕೇಳಬಹುದು ಅಂತಂದು ಹೇಳಿದ್ರೆ, ಯಾವ ದ್ವೀಪಗಳು ಏನೇನಿದಾವ, ಯಾವ ದ್ವೀಪಗಳು ವಿವಾದಕ್ಕೀಡಾಗಿದಾವ ಅಂತಂದ ಹೇಳಿ ಆಗ್ಲೇ ಹೇಳಿದ್ವಿ, ಸ್ಪಾರ್ಟ್ಲಿ ಮತ್ತು ಪಾರ್ಸೆಲನ್ ಐಲ್ಯಾಂಡ್ಸ್. ಅದೇ ತರ ಇನ್ನೊಂದು ಕೇಳ್ತಾರ, ಫಿಲಿಪೀನ್ಸ್ ಹತ್ರ ಈ ಪ್ರದೇಶದಲ್ಲಿ
ಸಬ್ಮರ್ಜ್ ಆಗಿರೋ, ನೀರಿನಲ್ಲಿ ಮುಳುಗಿ ಹೋಗಿರುವ, ಸಬ್ಮರ್ಜ್ ಆಗಿರೋ ದ್ವೀಪಗಳು ಯಾವ್ದಂತ ಕೇಳ್ತಾರ. ಯಾವ ದ್ವೀಪಗಳು? ರಿಕ್ಯೂ ದ್ವೀಪಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಮೇಲ್ಗಡೆ ರಿಕ್ಯೂ ದ್ವೀಪ. ಸೊ ಈ ದ್ವೀಪಗಳು ಏನಾಗಿದಾವ ಅಂದ್ರೆ ಆಲ್ರೆಡಿ ನೀರಿನಲ್ಲಿ ಮುಳುಗಿದಾವೆ. ಯಾಕಂದ್ರೆ ಜಾಗತಿಕ ತಾಪಮಾನದಿಂದ ಏನಾಗೈತೆ, ನೀರಿನ ಮಟ್ಟ ಜಾಸ್ತಿಯಾಗಿ ದ್ವೀಪಗಳು ಏನಾಗ್ತಿದಾವ, ಮುಳುಗ್ತಾ ಇದಾವ. ಸೊ ನೋಡ್ರಿ, ಅದೇ ತರ ಈಗ ನಾವೇನಂತ ಹೇಳ್ತೀವಿ, ಎಲ್ಲಾ ತರ ಕಂಡು ಬರೋದ್ರಿಂದ, ಎಲ್ಲಾ ತರ ವಾಯುಗಳನ್ನ ಕಂಡು ಬರೋದ್ರಿಂದ ನಾವೇನಂತ ಹೇಳ್ತೀವಿ, ಏಷ್ಯಾ ಖಂಡವನ್ನ ವೈಪರೀತ್ಯಗಳ ಖಂಡ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ, ಇಂಡಿಯಾವನ್ನ ನಾವೇನಂತ ಕರಿತೀವಿ, ಉಪಖಂಡ ಅಂತ ಕರಿತೀವಿ. ಉಪಖಂಡ ಅಂತ ಕರಿತೀವಿ. ಯಾಕೆ ಕರಿತೀವಿ ಉಪಖಂಡ ಅಂತ ಹೇಳಿ? ನೋಡ್ರಿ, ಒಬ್ಬರು ಲೇಖಕರು ಹೇಳಿದಾರ ಒಂದು ಅವ್ರ ಇದರಲ್ಲಿ ಬುಕ್ ಅಲ್ಲಿ. ಸೊ ಒಂದೆಡೆ ದಟ್ಟವಾದ ಕಾಡು, ಇನ್ನೊಂದೆಡೆ ವಿಶಾಲವಾದ ನದಿ ಬಯಲು, ಒಂದೆಡೆ ಬನಗುಡುವ ಮರುಭೂಮಿ, ಮತ್ತೊಂದೆಡೆ ಉಕ್ಕೇರಿ ಹರಿಯುವ ನದಿಗಳ ಮಂಜುಳನಾದ, ಗೊಂಚಲು ಗೊಂಚಲಾಗಿ ಇಳಿಬಿದ್ದ ಕಣ್ತುಂಬುವ ಹಣ್ಣಿನ ನಾಕ, ದೃಷ್ಟಿ ಸೋಲಿಸುವ ಆ ದಟ್ಟ ಹಸಿರು ಲೋಕ, ಸುತ್ತಮುತ್ತ ಕಣ್ತುಂಬುವ ಹಣ್ಣಿನ ನಾಕ, ದೃಷ್ಟಿ ಸೋಲಿಸುವ ಆ ದಟ್ಟ ಹಸಿರು ಲೋಕ, ಸುತ್ತಮುತ್ತಲಿ ಹೊಳೆ, ಕೆರೆ, ಬೆಟ್ಟಗಳು, ಪೂರ್ವ ಪಶ್ಚಿಮದಲ್ಲಿ ಅಭೇದ್ಯ ಬೆಟ್ಟಗಳು, ಮೇಲೆ ಹಿಮಪ್ರಪಾತ, ಸುತ್ತ ಸಮುದ್ರದ ಬೋರ್ಗರೆತ. ಸೊ ಈ ತರ ಏನಂತ ಹೇಳಿದ್ರೆ, ನಮ್ಮ ಭಾರತ ದೇಶ ಎಲ್ಲಾ ತರಹದ ವೈವಿಧ್ಯತೆಯಿಂದ ಕೂಡ್ಕೊಂಡಿರೋದ್ರಿಂದ ನಾವೇನಂತ ಹೇಳ್ತೀವಿ, ಇದನ್ನ ವೈವಿಧ್ಯತೆಯ ನಾಡು ಅಂತ ಹೇಳ್ತೀವಿ. ನೋಡ್ರಿ, ಇಂಡಿಯಾವನ್ನ ಸಿಂಪಲ್ ಆಗಿ ನೀವು ಕನ್ಸಿಡರ್ ಮಾಡಿದಾಗ, ನೋಡ್ರಿ ಮೇಲ್ಗಡೆ ಹಿಮದಿಂದ ಆವೃತವಾಗೈತೆ. ಇಲ್ಲಿ ಯಾವ ತರ ವಾಯುಗುಣ? ತಂಡ್ರಾ ಮತ್ತು ಟೈಗಾ ವಾಯುಗುಣ ಕಂಡು ಬರುತ್ತೆ. ಸೊ ಈ ಪ್ರದೇಶದಲ್ಲಿ ತಾರ್ ಮರುಭೂಮಿ ಕಂಡು ಬರುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ, ಮರುಭೂಮಿ ವಾಯುಗುಣ ಅಂತ ಕಂಡು ಹೇಳ್ತೀವಿ. ನೋಡ್ರಿ, ನದಿಗಳ ಹರಿಯೋದ್ರಿಂದ ಈ ಪ್ರದೇಶದಲ್ಲಿ ನದಿ ಮುಖ ಭೂಮಿಗಳಾಗಿರೋದ್ರಿಂದ ಅತಿ ಫಲವತ್ತಾದ ಮಣ್ಣು ಕಂಡು ಬರುತ್ತ. ಆಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಸ್ವಲ್ಪ ಬೀಳೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಉಳಿದ ಕಡೆ ಏನ್ ಕಂಡು ಬರುತ್ತಾ, ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಉಷ್ಣ ವಾಯುಗುಣ ಕಂಡು ಬರುತ್ತ. ಅದೇ ತರ ನೋಡ್ರಿ, ಇಲ್ಲಿ ಬೆಟ್ಟ ಗುಡ್ಡಗಳು ಇರೋದ್ರಿಂದ ವೆಸ್ಟರ್ನ್ ಘಾಟ್ಸ್ ಆಮೇಲೆ ಈಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಈ ಪ್ರದೇಶದಲ್ಲಿ ಏನಾಗತ್ತ, ಮಳೆ ನೆರಳಿನ ಪ್ರದೇಶ ಅಂತ ಹೇಳ್ತೀವಿ. ಬೆಟ್ಟಗಳಿರೋದ್ರಿಂದ ಈ ಪ್ರದೇಶವನ್ನ ಮಳೆ ನೆರಳಿನ ಪ್ರದೇಶ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಮಳಿ ಜಾಸ್ತಿ ಆಗಂಗಿಲ್ಲ. ಇಲ್ಲಿ ಏನಾಗ ಬೆಳೆಯುತ್ತಾ, ಹುಲ್ಲು ಬೆಳೆಯುತ್ತ. ಹುಲ್ಲು ಬೆಳೆಯೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಸವನ್ನಾ ಟೈಪ್ ವಾಯುಗುಣ ಅಂತ ಹೇಳ್ತೀವಿ. ಸವನ್ನಾ ಕ್ಲೈಮೇಟ್, ಸವನ್ನಾ ವಾಯುಗುಣ. ಆಮೇಲೆ ನೋಡ್ರಿ, ಈ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಎರಡು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ, ಆಮೇಲೆ ಅಂಡಮಾನ್ ನಿಕೋಬಾರ್ಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ, ಆಮೇಲೆ ಈ ಪ್ರದೇಶದಲ್ಲಿ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಇವೇನಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಹೊಂದಿರ್ತಾವ, ಎಲೆ ಉದುರುವ ಕಾಡುಗಳನ್ನ ಹೊಂದೈತೆ, ಸೂಚಿಪರ್ಣ ಕಾಡುಗಳನ್ನ ಹೊಂದೈತೆ ಜಮ್ಮು ಕಾಶ್ಮೀರಗಳಲ್ಲಿ. ಸೊ ಮರುಭೂಮಿಗಳಲ್ಲಿ ಕುರುಚುಲು ಗಿಡಗಳನ್ನ ಹೊಂದೈತೆ. ಅದೇ ತರ ನೋಡ್ರಿ, ಇಂಡಿಯಾದಲ್ಲಿ ಎಲ್ಲಾ ತರಹದ ಜನಾಂಗಗಳು ಕಂಡು ಬರ್ತಾವ. ಸೊ ಯಾವ ಜನಾಂಗಗಳು ನೋಡ್ರಿ, ಉತ್ತರ ಭಾರತದಲ್ಲಿ ಆರ್ಯರು ಕಂಡು ಬರ್ತಾರ, ದಕ್ಷಿಣ ಭಾರತದಲ್ಲಿ ದ್ರಾವಿಡಿಯನ್ಸ್ ಕಂಡು ಬರ್ತಾರ, ಅಂಡಮಾನ್ ನಿಕೋಬಾರ್ಗಳಲ್ಲಿ ನಿಗ್ರೋ ಜನಾಂಗಗಳು ಕಂಡು ಬರ್ತಾವ. ಆಮೇಲೆ ಈಶಾನ್ಯ ರಾಜ್ಯಗಳಲ್ಲಿ ಚೀನಾ ಮಂಗೋಲಿಯನ್ ಅಂದ್ರೆ ಚೀನಾ ಆ ತರದ ಜನಾಂಗಗಳು ಕಂಡು ಬರ್ತಾವ. ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಜನಾಂಗಗಳು ನಮ್ಮ ಇಂಡಿಯಾದಲ್ಲಿ ಮಾತ್ರ ಕಂಡು ಬರೋದ್ರಿಂದ ನಾವೇನಂತ ಹೇಳ್ತೀವಿ, ಇಂಡಿಯಾವನ್ನ ಉಪಖಂಡ ಅಂತ ಕರಿತೀವಿ. ಅದೇ ನೋಡ್ರಿ, PSI ಎಕ್ಸಾಮ್ ಯಾರಾದ್ರೂ ಬರಿತಾ ಇದ್ರೆ ಭಾರತ ಒಂದು ಉಪಖಂಡ ಅಥವಾ ಭಾರತದ ವೈವಿಧ್ಯತೆ ಅಥವಾ ಏಕತೆಯಲ್ಲಿ ವಿವಿಧತೆ ಅಂತ ಏನಾದ್ರೂ ಟಾಪಿಕ್ ಬಂದ್ರೆ ಇವುಗಳನ್ನೆಲ್ಲವನ್ನ ನೀವು ಸೇರಿಸಿ ಎಸ್ಸೆಯನ್ನ ಬರಿಬೇಕಾಗತ್ತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.